ಎಲ್ರಿಗೂ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ನಾನು ಸೈನ್ಸ್ನ 5th ಚಾಪ್ಟರ್ ಕನ್ಸರ್ವೇಷನ್ ಆಫ್ ಪ್ಲಾಂಟ್ಸ್ ಅಂಡ್ ಅನಿಮಲ್ಸ್ ಈ ಒಂದು ಟಾಪಿಕ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ನೋಡಿ, ನಿಮಗೆ ಪ್ಲಾಂಟ್ಸ್ ಅಂದ್ರೆ ಏನು, ಅನಿಮಲ್ಸ್ ಅಂದ್ರೆ ಏನು ಅಂತ ಆಲ್ರೆಡಿ ಗೊತ್ತು. ಕನ್ಸರ್ವೇಷನ್ ಅಂತ ಹೇಳಿದ್ರೆ ಕಾಪಾಡೋದು ಅಂತ ಅರ್ಥ. ಸೊ ಈ ಚಾಪ್ಟರ್ ಅಲ್ಲಿ ನಾವು ಪ್ಲಾಂಟ್ಸ್ ಮತ್ತೆ ಅನಿಮಲ್ಸ್ ನಾಶ ಆಗದೆ ಇರೋ ತರ, ಎಕ್ಸ್ಟಿಂಟ್ ಆಗದೆ ಇರೋ ತರ ಯಾವ ರೀತಿ ಕಾಪಾಡೋದು ಅನ್ನೋದನ್ನ ನೋಡೋಣ. ಮೊದಲನೇದಾಗಿ ಡಿಫಾರೆಸ್ಟೇಷನ್ ಅಂಡ್ ಇಟ್ಸ್ ಕಾಸಸ್ ಅಂತ. ಎ ಗ್ರೇಟ್ ವೆರೈಟಿ ಆಫ್ ಪ್ಲಾಂಟ್ಸ್ ಅಂಡ್ ಅನಿಮಲ್ಸ್ ಎಕ್ಸಿಸ್ಟ್ ಆನ್ ಅರ್ತ್. ನೋಡ್ರಿ, ಈ ಭೂಮಿ ಮೇಲೆ ಎಷ್ಟೊಂದು ರೀತಿ ಪ್ಲಾಂಟ್ಸ್ ಮತ್ತೆ ಎಷ್ಟೊಂದು ರೀತಿ ಅನಿಮಲ್ಸ್ ಎಲ್ಲ ಕೂಡ ಜೀವನ ಮಾಡ್ತಾ ಇದೆ. ಅದರಲ್ಲಿ ಹ್ಯೂಮನ್ಸ್ ಕೂಡ ಒಬ್ರು. ದೇ ಆರ್ ಎಸೆನ್ಷಿಯಲ್ ಫಾರ್ ದಿ ವೆಲ್ ಬೀಯಿಂಗ್ ಅಂಡ್ ಸರ್ವೈವಲ್ ಆಫ್ ಮ್ಯಾನ್ ಕೈಂಡ್. ಸೊ ಈ ಪ್ಲಾಂಟ್ಸ್ ಮತ್ತೆ ಅನಿಮಲ್ಸ್ ಏನಿದೆ ಇವೆಲ್ಲ ಕೂಡ ಮನುಷ್ಯನಿಗೆ ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಮನುಷ್ಯ ಒಬ್ನೇ ಭೂಮಿ ಮೇಲೆ ವಾಸ ಮಾಡಕ್ಕಾಗಲ್ಲ. ನಮ್ಮಲ್ಲೆಲ್ಲ ಇಂಟರ್ ಡಿಪೆಂಡೆನ್ಸಿ ಇದೆ. ಸೊ ಪ್ಲಾಂಟ್ಸ್ ಇದ್ರೇನೆ ಮನುಷ್ಯರಿರೋದು, ಮನುಷ್ಯರಿದ್ರೇನೆ ಪ್ಲಾಂಟ್ಸ್ ಇರೋದು, ಈ ತರ. ಟುಡೇ ಎ ಮೇಜರ್ ಥ್ರೆಟ್ ಟು ಸರ್ವೈವಲ್ ಆಫ್ ದೀಸ್ ಆರ್ಗಾನಿಸಮ್ಸ್ ಈಸ್ ಡಿಫಾರೆಸ್ಟೇಷನ್. ಆದ್ರೆ ಈ ನಡುವೆ ಏನಾಗಿದೆ, ಒಂದು ಡಿಫಾರೆಸ್ಟೇಷನ್ ಅನ್ನೋದೊಂದು ಬಂದ್ಬಿಟ್ಟಿದೆ. ಇದರಿಂದ ಈ ಸರ್ವೈವಲ್ ಏನಿದೆ ನಮಗೆ ಪ್ಲಾಂಟ್ಸ್ ಮತ್ತೆ ಅನಿಮಲ್ಸ್ ಇವೆಲ್ಲದಕ್ಕೂ ಕೂಡ ತುಂಬಾ ತೊಂದರೆ ಆಗ್ತಾ ಇದೆ. ಅವೆಲ್ಲ ಎಕ್ಸ್ಟೆಂಟ್ ಆಗುವಂತ ರೇಂಜ್ಗೆ ಹೋಗ್ತಾ ಇದೆ. ಸೊ ಏನಿದು ಡಿಫಾರೆಸ್ಟೇಷನ್ ಅಂದ್ರೆ? We know that deforestation means clearing of forests and using that land for other purposes. So deforestation ಅಂದ್ರೆ ಏನು? ಒಂದು ಫಾರೆಸ್ಟ್, ಕಾಡು ಏನಿದೆ ಆ ಕಾಡಲ್ಲಿರೋ ಮರಗಳನ್ನ ಎಲ್ಲ ಕಟ್ ಮಾಡಿ ಲ್ಯಾಂಡ್ ಅನ್ನ ಕ್ಲಿಯರ್ ಮಾಡಿ ಅದನ್ನ ಬೇರೆ ಪರ್ಪಸ್ಗೆ ಯೂಸ್ ಮಾಡೋದನ್ನ ಡಿಫಾರೆಸ್ಟೇಷನ್ ಅಂತ ಕರಿತೀವಿ. ಟ್ರೀಸ್ ಇನ್ ದಿ ಫಾರೆಸ್ಟ್ ಆರ್ ಕಟ್ ಫಾರ್ ಸಮ್ ಆಫ್ ದಿ ಪರ್ಪಸಸ್ ಮೆನ್ಷನ್ಡ್ ಬಿಲೋ. ಈಗ ಹ್ಯೂಮನ್ ಸುಮ್ಮನೆ ಯಾವುದು ಏನು ಮಾಡೋದಿಲ್ಲ. ಸುಮ್ಮನೆ ಹೋಗಿ ಮರಗಳನ್ನೆಲ್ಲ ಕಟ್ ಮಾಡ್ಕೊಂಡ್ ಬರ್ತೀವ, ಏನೋ ಒಂದು ಮರ ಎರಡು ಮರ ಆದ್ರೆ ಏನೋ ಅನ್ಬೋದು. ತುಂಬಾ ದೊಡ್ಡ ಕಾಡನ್ನೆಲ್ಲ ನಾವು ಕಟ್ ಮಾಡ್ತಾ ಇರ್ತೀವಿ, ಎಕರೆ ಗಟ್ಲೆ ಕಿಲೋಮೀಟರ್ ಗಟ್ಲೆ ಕಟ್ ಮಾಡ್ತಾ ಇರ್ತೀವಿ. ಸುಮ್ಮನೆ ಮಾಡ್ತೀವ? ನಮ್ಗೆ ಯೂಸ್ ಇಲ್ಲದೆ, ನಮ್ಗೆ ಯೂಸ್ ಇರೋ ಹಾಗೆ ಮಾಡ್ತೀವಿ. ಏನಕ್ಕೋಸ್ಕರ ಕಟ್ ಮಾಡ್ತೀವಿ ಫಾರೆಸ್ಟ್ ನ? ಏನಕ್ಕೋಸ್ಕರ ಕಾಡನ್ನ ನಾಶ ಮಾಡ್ತೀವಿ ನೋಡೋಣ. ಒಂದು, ಪ್ರೊಕ್ಯೂರಿಂಗ್ ಲ್ಯಾಂಡ್ ಫಾರ್ ಕಲ್ಟಿವೇಶನ್. ವ್ಯವಸಾಯ ಮಾಡೋದಕ್ಕೆ ಅಂದ್ಬಿಟ್ಟು ಫಾರೆಸ್ಟ್ ನೆಲ್ಲ ಡಿಸ್ಟ್ರಾಯ್ ಮಾಡಿ ನಾವು ಅಲ್ಲಿ ಬೆಳೆ ಬೆಳಿತೀವಿ. ಅದಕ್ಕೋಸ್ಕರ ಫಾರೆಸ್ಟ್ ನ ಅಥವಾ ಕಾಡನ್ನ ಹಾಳು ಮಾಡ್ತೀವಿ. ಬಿಲ್ಡಿಂಗ್ ಹೌಸಸ್ ಅಂಡ್ ಫ್ಯಾಕ್ಟ್ರೀಸ್. ಮನೆಗಳು ಕಟ್ಟಬೇಕು ಅಂತ ಅಥವಾ ಫ್ಯಾಕ್ಟ್ರಿಗಳನ್ನ ಕಟ್ಟಬೇಕು ಅಂತ ನಾವು ಮರಗಳನ್ನ ಕಟ್ ಮಾಡ್ತೀವಿ. ಮೇಕಿಂಗ್ ಫರ್ನಿಚರ್ ಆರ್ ಯೂಸಿಂಗ್ ವುಡ್ ಆಸ್ ಫ್ಯೂಯಲ್. ಫರ್ನಿಚರ್ ಮಾಡೋಕೆ ನಮ್ಮ ಹತ್ರ ಇರೋ ಟೇಬಲ್, ಚೇರು ಇವೆಲ್ಲ ಇರುತ್ತಲ್ಲ, ಇದನ್ನ ರೆಡಿ ಮಾಡೋದಕ್ಕೆ ಅಂತ ನಾವು ಕಾಡನ್ನೆಲ್ಲ ನಾಶ ಮಾಡ್ತೀವಿ. ಜೊತೆಗೆ ಯೂಸಿಂಗ್ ವುಡ್ ಆಸ್ ಫ್ಯೂಯಲ್ ಅಂದ್ರೆ ಹಳೆ ಕಾಲದಲ್ಲಿ ಎಲ್ಲ ಸಿಲಿಂಡರ್ಗಳು ಇರ್ತಿರ್ಲಿಲ್ಲ, ಗ್ಯಾಸ್ ಸಿಲಿಂಡರ್. ಅವಾಗೆಲ್ಲ ಸೌದೆ ಒಲೆ ಇರ್ತಾ ಇತ್ತು. ಸೊ ಒಲೆಗೆ ಸೌದೆ ಬೇಕು ಅಂತ ಅಂದ್ಬಿಟ್ಟು ಮರಗಳನ್ನ ಕಟ್ ಮಾಡಿ ಕಾಡನ್ನ ನಾಶ ಮಾಡ್ತಾ ಇದ್ವಿ. ಸಮ್ ನ್ಯಾಚುರಲ್ ಕಾಸಸ್ ಫಾರ್ ಡಿಫಾರೆಸ್ಟೇಷನ್ ಆರ್ ಫಾರೆಸ್ಟ್ ಫೈರ್ಸ್ ಅಂಡ್ ಸಿವಿಯರ್ ಡ್ರೌಟ್ಸ್. ಈಗ ಕಾಡು ಸುಮಾರು ನಾಶ ಆಗ್ತಾ ಇದೆಯಲ್ಲ, ಇದೆಲ್ಲದಕ್ಕೂ ಕೂಡ ಮನುಷ್ಯನ ಕಾರಣನಾ? ಅಲ್ಲ. ಎಷ್ಟೊಂದು ಕಾಡನ್ನ ನಾವು ನಾಶ ಮಾಡ್ತಾ ಇದ್ರು ಕೂಡ ಕೆಲವು ಕೇಸಸ್ ಅಲ್ಲಿ ಕಾಡನ್ನ ನೇಚರ್ನೇ ಹಾಳು ಮಾಡ್ತಾ ಇದೆ. ಫಾರ್ ಎಕ್ಸಾಂಪಲ್ ಫಾರೆಸ್ಟ್ ಫೈರ್ ಅಂತ ನೀವು ಎಷ್ಟೊಂದ್ ಸರಿ ಕೇಳಿರ್ತೀರ, ಕಾಡ್ಗಿಚ್ಚು ಅಂತ. ಅಂದ್ರೆ ಕಾಡೆಲ್ಲ ಫುಲ್ ಬೆಂಕಿ ಎತ್ಕೊಂಡು ಫುಲ್ ಉರ್ದೋಗ್ತಾ ಇರುತ್ತೆ. ಜಾಸ್ತಿ ಇದನ್ನ ಆಸ್ಟ್ರೇಲಿಯಾದಲ್ಲಿ ನಾವು ನೋಡ್ತೀವಿ. ಫುಲ್ ಏರಿಯಾದಲ್ಲಿ ಕಾಡುಗಳಿದ್ರೆ ಕಿಲೋಮೀಟರ್ ಕಾಡೆಲ್ಲ ಬೆಂಕಿ ಎತ್ಕೊಂಡ್ಬಿಡುತ್ತೆ. ಸೊ ಇದರಿಂದ ಡಿಫಾರೆಸ್ಟೇಷನ್ ಆಗ್ತಾ ಇದೆ. ಮತ್ತೆ ಸಿವಿಯರ್ ಡ್ರಾಟ್ಸ್ ಅಂತ ಅಂದ್ರೆ ಎಷ್ಟೊಂದು ವರ್ಷ ಮಳೆನೇ ಬೀಳದೆ ಇರೋ ತರ. ಮಳೆನೇ ಬೀಳಿಲ್ಲ ಅಂದ್ರೆ ಅಲ್ಲಿ ಗಿಡ ಮರ ಯಾವ್ದಾದ್ರು ಬೆಳೆಯುತ್ತಾ? ಇಲ್ಲ. ಸೊ ಈ ತರ ಆಗ್ಬಿಟ್ಟು ಎಷ್ಟೊಂದು ಕಾಡುಗಳನ್ನ ನಾಶ ಆಗ್ತಾ ಇದೆ. ನೆಕ್ಸ್ಟ್ ಬಂದು ಕಾನ್ಸಿಕ್ವೆನ್ಸಸ್ ಆಫ್ ಡಿಫಾರೆಸ್ಟೇಷನ್. ಈಗ ಡಿಫಾರೆಸ್ಟೇಷನ್ ಏನಕ್ಕಾಗತ್ತೆ ಅಂತ ನಾವು ತಿಳ್ಕೊಂಡ್ವಿ, ಏನಕ್ಕೋಸ್ಕರ ಡಿಫಾರೆಸ್ಟೇಷನ್ ಮಾಡ್ತೀವಿ ಅಂತ. ಈಗ ನಾವು ಡಿಫಾರೆಸ್ಟೇಷನ್ ಮಾಡೋದ್ರಿಂದ ಏನಾಗುತ್ತೆ ಅಂತ ನೋಡೋಣ. Peheli and Bojo remembered that deforestation increases the temperature and pollution level on the earth. So ಡಿಫಾರೆಸ್ಟೇಷನ್ ಮಾಡೋದ್ರಿಂದ ಏನಾಗುತ್ತೆ, ಜಾಸ್ತಿ ಮರಗಳೆಲ್ಲ ಕಟ್ ಆಗುತ್ತೆ. ಇದರಿಂದ ನಮ್ಮ ಒಂದು ಗ್ಲೋಬಲ್ ಟೆಂಪರೇಚರ್ ಏನಿದೆ ಇದು ಜಾಸ್ತಿ ಆಗುತ್ತೆ. ಜೊತೆಗೆ ಪೊಲ್ಯೂಷನ್ ಕೂಡ ಜಾಸ್ತಿ ಆಗುತ್ತೆ. ಯಾಕಂದ್ರೆ ನಾವೇನ್ ಎಕ್ಸೇಲ್ ಮಾಡ್ತೀವಿ, ಕಾರ್ಬನ್ ಡೈಆಕ್ಸೈಡ್ ಇರ್ಬೋದು ಅಥವಾ ಗಾಡಿಗಳಿಂದ ಬರುವಂತ ಹೊಗೆ ಇರ್ಬೋದು, ಇದನ್ನೆಲ್ಲ ಕಾಡುಗಳಿತ್ತು ಅಂದ್ರೆ ಒಂದು ಲೆವೆಲ್ ವರೆಗೂ ಅದನ್ನ ಪ್ಯೂರಿಫೈ ಮಾಡುತ್ತೆ. ಆದ್ರೆ ಕಾಡುಗಳೇ ಇಲ್ಲ ಅಂದ್ರೆ ಈ ಪೊಲ್ಯೂಷನ್ ಇನ್ನೂ ಜಾಸ್ತಿ ಆಗ್ತಾ ಇರುತ್ತೆ. ಜೊತೆಗೆ ಟೆಂಪರೇಚರ್, ವಾತಾವರಣದಲ್ಲಿ ಬಿಸಿ ಏನಿದೆ, ಹೀಟ್, ಅದು ಕೂಡ ಜಾಸ್ತಿ ಆಗ್ತಾ ಇರುತ್ತೆ. ಇಟ್ ಇನ್ಕ್ರೀಸಸ್ ದಿ ಲೆವೆಲ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಇನ್ ದಿ ಅಟ್ಮಾಸ್ಫಿಯರ್. ಸೊ ನಿಮ್ಗೆಲ್ಲ ಗೊತ್ತಲ್ಲ, ಪ್ಲಾಂಟ್ಸ್ ಟೇಕ್ ಇನ್ ಕಾರ್ಬನ್ ಡೈಆಕ್ಸೈಡ್ ಅಂಡ್ ಗಿವ್ ಔಟ್ ಆಕ್ಸಿಜನ್ ಅಂತ. ಸೊ ನಮ್ಮ ಅಟ್ಮಾಸ್ಫಿಯರ್ ಅಲ್ಲಿ ಇರುವಂತ ಕಾರ್ಬನ್ ಡೈಆಕ್ಸೈಡ್ ನ ತಗೊಳಕ್ಕೆ ಪ್ಲಾಂಟ್ಸೇ ಇಲ್ಲ ಅಂದ್ರೆ ಏನಾಗುತ್ತೆ,
ಆಕ್ಸಿಜನ್ ಕಮ್ಮಿ ಇರುತ್ತೆ, ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಆಗ್ತಾ ಇರುತ್ತೆ. ಇದರಿಂದ ನಮಗೆ ಉಸಿರಾಡೋದಕ್ಕೂ ಕೂಡ ಕಷ್ಟ ಆಗುತ್ತೆ. ಗ್ರೌಂಡ್ ವಾಟರ್ ಲೆವೆಲ್ ಆಲ್ಸೋ ಗೆಟ್ಸ್ ಲೋವರ್ಡ್. ಸೊ ಮಳೆ ಬಿದ್ದಾಗ ಗಿಡ ಮರಗಳಿತ್ತು ಅಂದ್ರೆ ಅದು ಅಲ್ಲೇ ನೀರು ಶೇಖರಣೆ ಆಗೋಂಗ್ ಮಾಡಿ ಭೂಮಿ ಒಳಗಡೆ ತಗೊಂಡೋಗುತ್ತೆ ನೀರ್ನ. ಇದರಿಂದ ಗ್ರೌಂಡ್ ವಾಟರ್ ಅಂತ ಅಂತರ್ಜಲ ಅಂತ ಏನ್ ಕರಿತೀವಿ ಅದೆಲ್ಲ ಡೆವಲಪ್ ಆಗುತ್ತೆ. ಅದೇ ನಾವು ಡಿಫಾರೆಸ್ಟೇಷನ್ ಮಾಡಿದ್ರಿಂದ ಏನಾಯ್ತು, ಈ ಗ್ರೌಂಡ್ ವಾಟರ್ ಲೆವೆಲ್ ಕೂಡ ಕಮ್ಮಿ ಆಗ್ತಾ ಇದೆ. ಮೊದ್ಲೆಲ್ಲ 100 ಅಡಿಗೆಲ್ಲ ನೀರು ಸಿಗೋದು ಭೂಮಿಯಲ್ಲಿ ಬೋರ್ವೆಲ್ ಹಾಕಿದ್ರೆ, ಈಗ 1000 ಅಡಿಗೆ ಹೋದ್ರು 1500 ಅಡಿಗೆ ಹೋದ್ರು ನೀರು ಸಿಗ್ತಾ ಇಲ್ಲ. ಸೊ ಇದಕ್ಕೆ ಕಾರಣ ಡಿಫಾರೆಸ್ಟೇಷನ್ ಕೂಡ ಒಂದು. ದೇ ನೋ ದಟ್ ಡಿಫಾರೆಸ್ಟೇಷನ್ ಡಿಸ್ಟರ್ಬ್ಸ್ ದಿ ಬ್ಯಾಲೆನ್ಸ್ ಇನ್ ನೇಚರ್. ಸೊ ಡಿಫಾರೆಸ್ಟೇಷನ್ ಇಂದ ಏನಾಗುತ್ತೆ, ನಮ್ಮ ನೇಚರ್ ಅಲ್ಲಿರುವಂತ ಬ್ಯಾಲೆನ್ಸ್ ಡಿಸ್ಟರ್ಬ್ ಆಗುತ್ತೆ. ಅಂದ್ರೆ ನಮ್ಮಲ್ಲಿ ಇಷ್ಟೇ ಮರಗಳಿರ್ಬೇಕು, ಈ ತರ ಎಲ್ಲ ಒಂದು ಇರುತ್ತೆ ನಮ್ಮ ಒಂದು ಪ್ರಪಂಚ ಫಂಕ್ಷನ್ ಆಗೋದಕ್ಕೆ. ಅದರಿಂದ ಇದೆಲ್ಲ ಡಿಫಾರೆಸ್ಟೇಷನ್ ಇಂದ ಡಿಸ್ಟರ್ಬ್ ಆಗ್ಬಿಡುತ್ತೆ. They were told by Professor Ahmad that if cutting of trees continues, rainfall and fertility of the soil will decrease. ಸೊ ಅವರ ಪ್ರೊಫೆಸರ್ ಒಬ್ರು ಇದ್ರು, ಪೆಹಲಿ ಮತ್ತೆ ಬೋಜೋ ಅವರ ಪ್ರೊಫೆಸರ್. ಅವ್ರು ಏನ್ ಹೇಳಿದ್ರು ಅಂದ್ರೆ, ಇದೇ ರೀತಿ ಮರಗಳನ್ನ ಕಟ್ ಮಾಡ್ತಾ ಇದ್ವಿ ಅಂದ್ರೆ ಮಳೆ ಕೂಡ ಕಮ್ಮಿ ಆಗುತ್ತೆ, ರೈನ್ಫಾಲ್. ಸೊ ಏನಕ್ಕೆ ಕಮ್ಮಿ ಆಗುತ್ತೆ ನಿಮ್ಗೆಲ್ಲ ಗೊತ್ತು, ಅದು ಬೇರೆ ಚಾಪ್ಟರ್ ಅಲ್ಲಿ ಡೆಪ್ತ್ ಆಗಿ ನಿಮ್ಗೆ ಗೊತ್ತಾಗತ್ತೆ. ಕಾಡು ಜಾಸ್ತಿ ಇದ್ರೆ ಅಲ್ಲೇ ಜಾಸ್ತಿ ಮಳೆ ಬೀಳೋದು, ಅಲ್ಲೆಲ್ಲೂ ಮರ ಗಿಡಗಳು ಜಾಸ್ತಿ ಇಲ್ಲ ಅಂದ್ರೆ ಮಳೆ ಕಮ್ಮಿ ಆಗುತ್ತೆ. ಸೊ ಅದು ಕೂಡ ಒಂದು, ಇದರಿಂದ ಮಳೆ ಕಮ್ಮಿ ಆಗುತ್ತೆ. ಜೊತೆಗೆ ಸಾಯಿಲ್ ಫರ್ಟಿಲಿಟಿ ಕೂಡ ಡಿಸ್ಟ್ರಾಯ್ ಆಗುತ್ತೆ. ಯಾಕಂದ್ರೆ ಮರ ಗಿಡ ಏನು ಬೆಳೆದಿಲ್ಲ ಅಂತ ಹೇಳಿದ್ರೆ ಅಲ್ಲಿ ಗಾಳಿ ಬೀಸ್ತಾ ಇರುತ್ತೆ, ಇದರಿಂದ ಟಾಪ್ ಲೇಯರ್ ಇರುವಂತದೆಲ್ಲ ಕೂಡ ಧೂಳು ತರ ಎದ್ಬಿಟ್ಟು ಒಂಥರ ಡೆಸರ್ಟಿಫಿಕೇಶನ್ ಆಗೋಗುತ್ತೆ. ಇಲ್ಲ ಅಂದ್ರೆ ಏನಾಗುತ್ತೆ, ಈ ಮರ ಗಿಡಗಳದ್ದು ಎಲೆ ಬಿದ್ದು ಅದು ಗೊಬ್ಬರ ತರ ಒಂದು ಮಣ್ಣು ನ್ಯೂಟ್ರಿಯೆಂಟ್ ರಿಚ್ ಆಗೋದು. ಸೊ ಗಿಡ ಮರನೇ ಇಲ್ಲ ಅಂದ್ರೆ ಏನಾಗುತ್ತೆ, ಸಾಯಿಲ್ ಅಲ್ಲಿರುವಂತ ನ್ಯೂಟ್ರಿಯೆಂಟ್ಸ್ ಎಲ್ಲ ಕೂಡ ಲಾಸ್ ಆಗೋಗುತ್ತೆ. ಈ ರೀತಿ. Moreover, there will be increased chances of natural calamities such as floods and droughts. ಸೊ ಈ ನ್ಯಾಚುರಲ್ ಕ್ಯಾಲಾಮಿಟೀಸ್ ಅಂದ್ರೆ ಏನು ನಾವು ನ್ಯಾಚುರಲ್ ಡಿಸಾಸ್ಟರ್ಸ್ ಅಂತ ಕರಿತೀವಿ, ಇವು ಕೂಡ ಜಾಸ್ತಿ ಆಗುತ್ತೆ. ಏನೇನ್ ಜಾಸ್ತಿ ಆಗುತ್ತೆ, ಡ್ರಾಟ್ಸ್ ಜಾಸ್ತಿ ಆಗುತ್ತೆ. ಡ್ರಾಟ್ಸ್ ಅಂತ ಹೇಳಿದ್ರೆ ಬರಗಾಲ ಅಂತ. ನಾನು ಹೇಳಿದ್ನಲ್ಲ, ಕಾಡಿದ್ರೇನೆ ಮಳೆ ಆಗೋದು. ಮಳೆ ಆದಾಗ ನಮ್ಗೆಲ್ಲ ಕೂಡ ವ್ಯವಸಾಯ ಮಾಡಕ್ಕಿರ್ಬೋದು, ಕುಡಿಯಕ್ಕಿರ್ಬೋದು, ಎಲ್ಲದಕ್ಕೂ ನೀರು ಸಿಗುತ್ತೆ. ಈಗ ಮಳೆನೆ ಬೀಳಲಿಲ್ಲ ಅಂದ್ರೆ, ಬರಗಾಲ ಇತ್ತು ಅಂದ್ರೆ ಸೊ ಏನು ಬರಲ್ಲ, ಅದೊಂದು. ನೆಕ್ಸ್ಟ್ ಫ್ಲಡ್ಸ್ ಕೂಡ ಆಗುತ್ತೆ. ಏನ್ ಫ್ಲಡ್ಸ್ ಅಂದ್ರೆ, ಜಾಸ್ತಿ ಮಳೆ ಬಂದ್ಬಿಟ್ಟು ಫುಲ್ ಕೊಚ್ಕೊಂಡು ಹೋಗ್ಬಿಡೋದು ಊರೆಲ್ಲ. ಸೊ ಇದೇನಕ್ಕಾಗತ್ತೆ ಅಂದ್ರೆ, ಈಗ ಎಲ್ಲೋ ಮಳೆ ಬಿದ್ದು ನದಿ ಹರ್ಕೊಂಡ್ ಬರ್ತಾ ಇರುತ್ತೆ ಅನ್ಕೊಳ್ಳಿ, ಫಾರ್ ಎಕ್ಸಾಂಪಲ್. ಹರ್ಕೊಂಡ್ ಬರ್ತಾ ಇದ್ದಾಗ ಆ ನದಿ ಆ ಕಡೆ ಈ ಕಡೆ ಎಲ್ಲ ದೊಡ್ಡ ದೊಡ್ಡ ಮರಗಳು ಗಿಡಗಳು ಇವೆಲ್ಲ ಇತ್ತು ಅಂತ ಹೇಳಿದ್ರೆ, ಅದು ನೀರು ಏನಾದ್ರು ಜಾಸ್ತಿಯಾಗಿ ನುಗ್ಗಕ್ ಬಂದ್ರು ಕೂಡ ಒಂದಷ್ಟು ತಡೆಯುತ್ತೆ ಜಾಗನ. ಜೊತೆಗೆ ಅಲ್ಲಿ ಸಾಯಿಲ್ ಎರೋಷನ್ ಆಗಿ ನದಿಯಲ್ಲಿ ಏನ್ ಹಳ್ಳ ಇರುತ್ತೆ ಅದೆಲ್ಲ ಮುಚ್ಚೋಗದೆ ಇದ್ದರಿಂದ ನದಿ ಕೂಡ ತುಂಬಾ ಆಳ ಇರುತ್ತೆ. ಇದರಿಂದ ಫ್ಲಡ್ಸ್ ಕೂಡ ಕಂಟ್ರೋಲ್ ಆಗುತ್ತೆ. ಇನ್ನು ಡೆಪ್ತ್ ಆಗ್ಬೇಕಾದ್ರೆ ನೀವು ಫ್ಲಡ್ಸ್ ನ ರಿಸರ್ಚ್ ಮಾಡಿ, ಇಷ್ಟು ಸಾಕು ಇಲ್ಲಿಗೆ. ರೀಕಾಲ್ ದಟ್ ಪ್ಲಾಂಟ್ಸ್ ನೀಡ್ ಕಾರ್ಬನ್ ಡೈಆಕ್ಸೈಡ್ ಫಾರ್ ಫೋಟೋಸಿಂಥಸಿಸ್. ಸೊ ನಿಮ್ಗೆಲ್ಲ ಗೊತ್ತಲ್ವಾ, ಪ್ಲಾಂಟ್ಸ್ ಎಲ್ಲ ಕಾರ್ಬನ್ ಡೈಆಕ್ಸೈಡ್ ತಗೊಳ್ತವೆ ಫುಡ್ ಪ್ರಿಪೇರ್ ಮಾಡ್ಕೊಳ್ಳಕ್ಕೆ. ಆ ಪ್ರೋಸೆಸ್ ನ ಫೋಟೋಸಿಂಥಸಿಸ್ ಅಂತ ಕರಿತೀವಿ. ಸೊ ಎಲ್ಲರಿಗೂ ಕೂಡ ಗೊತ್ತಿರೋಂಥದ್ದು. Fewer trees would mean that less carbon dioxide will be used up, resulting in its increased amount in atmosphere. ನಾನು ಆಗ್ಲೇ ಹೇಳಿದ್ನಲ್ಲ, ಮರಗಳೆಲ್ಲ ಕಟ್ ಮಾಡ್ತಾ ಇದ್ದಾಗ ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಆಗ್ತಾ ಇರುತ್ತೆ, ಯಾಕಂದ್ರೆ ಮರಗಳು ಇರಲ್ಲ ಜಾಸ್ತಿ ಅಬ್ಸರ್ವ್ ಮಾಡ್ಕೊಳ್ಳೋಕೆ. ದಿಸ್ ವಿಲ್ ಲೀಡ್ ಟು ಗ್ಲೋಬಲ್ ವಾರ್ಮಿಂಗ್ ಆಸ್ ಕಾರ್ಬನ್ ಡೈಆಕ್ಸೈಡ್ ಟ್ರಾಪ್ಸ್ ದ ಹೀಟ್ ರೇಸ್ ರಿಫ್ಲೆಕ್ಟೆಡ್ ಬೈ ಅರ್ತ್. ಇದರಿಂದ ಏನಾಗುತ್ತೆ, ಗ್ಲೋಬಲ್ ವಾರ್ಮಿಂಗ್ ಆಗುತ್ತೆ. ಗ್ಲೋಬಲ್ ವಾರ್ಮಿಂಗ್ ಅಂದ್ರೆ ಏನು, ಇಡೀ ಪ್ರಪಂಚದ ಆವರೇಜ್ ಟೆಂಪರೇಚರ್ ಅನ್ನೇ ಜಾಸ್ತಿ ಆಗೋದು. ಸೊ ಏನಕ್ಕಾಗತ್ತೆ ಅಂದ್ರೆ ನೋಡಿ, ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಆದಾಗ ಇದು ಭೂಮಿಯೊಳಗೆ ಬರುತ್ತಲ್ವಾ, ಸನ್ ರೇಸ್, ಇದೆಲ್ಲ ರಿಫ್ಲೆಕ್ಟ್ ಆಗದೆ ಇರೋ ತರ ಇಲ್ಲೇ ಸ್ಟೋರ್ ಮಾಡ್ಕೊಂಡ್ಬಿಡುತ್ತೆ. ಇದರಿಂದ ನಮ್ಮ ಟೆಂಪರೇಚರ್ ಜಾಸ್ತಿ ಆಗುವಂಥದ್ದು. ದಿ ಇನ್ಕ್ರೀಸ್ ಇನ್ ಟೆಂಪರೇಚರ್ ಆನ್ ದಿ ಅರ್ತ್ ಡಿಸ್ಟರ್ಬ್ಸ್ ದಿ ವಾಟರ್ ಸೈಕಲ್ ಅಂಡ್ ಮೇ ರಿಡ್ಯೂಸ್ ರೈನ್ಫಾಲ್. ಸೊ ಈ ರೀತಿ ಟೆಂಪರೇಚರ್ ಎಲ್ಲ ಜಾಸ್ತಿ ಆಗೋದು ಕಮ್ಮಿ ಆಗೋದು ಈ ತರ ಎಲ್ಲ ಆದಾಗ ನಮ್ಮ ವಾಟರ್ ಸೈಕಲ್ ಏನಿದೆ ಅಂದ್ರೆ ಗೊತ್ತಲ್ಲ ನಿಮ್ಗೆ, ಎವಾಪರೇಟ್ ಆಗುತ್ತೆ, ಕ್ಲೌಡ್ಸ್ಗೆ ಹೋಗುತ್ತೆ, ಕ್ಲೌಡ್ಸ್ ಬಂದು ಮೌಂಟೇನ್ ಡಿಕ್ಕಿ ಹೊಡಿಯುತ್ತೆ, ಅಲ್ಲಿಂದ ಹರ್ಕೊಂಬಂದು ಸಮುದ್ರಕ್ಕೆ ಹೋಗುತ್ತೆ ಅಂತ. ಸೊ ಈ ವಾಟರ್ ಸೈಕಲ್ ಡಿಸ್ಟರ್ಬ್ ಆಗುತ್ತೆ, ಸರಿಯಾಗಿ ಮಳೆಗಳಾಗಲ್ಲ. ಅದರಿಂದ ಏನಾಗುತ್ತೆ, ನಮ್ಗೆ ಬರಗಾಲ ಕೂಡ ಬರುತ್ತೆ. ಬರಗಾಲ ಅಂದ್ರೆ ಡ್ರೌಟ್ಸ್ ಅಂತ. ಡಿಫಾರೆಸ್ಟೇಷನ್ ಇಸ್ ಎ ಮೇಜರ್ ಕಾಸ್ ವಿಚ್ ಲೀಡ್ಸ್ ಟು ದಿ ಚೇಂಜ್ ಇನ್ ಸಾಯಿಲ್ ಪ್ರಾಪರ್ಟೀಸ್. ಸಾಯಿಲ್ ಪ್ರಾಪರ್ಟೀಸ್ ಇಂದ ಕೂಡ ಸಾಯಿಲ್ ಪ್ರಾಪರ್ಟಿ ಕೂಡ ತುಂಬಾ ಹಾಳಾಗುತ್ತೆ. ನಾನು ಹೇಳಿದ್ನಲ್ಲ, ಅದರ ನ್ಯೂಟ್ರಿಯೆಂಟ್ಸ್ ಎಲ್ಲ ಹೋಗ್ಬಿಡುತ್ತೆ ಅಂತ. ಆತರ ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ದಿ ಸಾಯಿಲ್ ಗೆಟ್ ಅಫೆಕ್ಟೆಡ್ ಬೈ ಪ್ಲಾಂಟೇಶನ್ ಅಂಡ್ ವೆಜಿಟೇಷನ್. ರೀಕಾಲ್ ಫ್ರಮ್ ಕ್ಲಾಸ್ 7 ಹೌ ಟ್ರೀಸ್ ಪ್ರಿವೆಂಟ್ ಸಾಯಿಲ್ ಎರೋಷನ್. ಇದನ್ನೆಲ್ಲ ನೀವು
ಯಾವ ರೀತಿ ಸಾಯಿಲ್ ಎರೋಷನ್ ಪ್ರಿವೆಂಟ್ ಮಾಡುತ್ತೆ ಟ್ರೀಸ್ ಅಲ್ಲ ಅಂತ ಅಂದ್ಬಿಟ್ಟು ನೀವು ಪ್ರೀವಿಯಸ್ ಲೆಸನ್ಸ್ ಅಲ್ಲಿ ಇರುತ್ತೆ, ಅದೆಲ್ಲ ನೀವು ನೋಡ್ಕೊಬಹುದು. ಫೀವರ್ ಟ್ರೀಸ್ ರಿಸಲ್ಟ್ ಇನ್ ಮೋರ್ ಸಾಯಿಲ್ ಎರೋಷನ್. ಕಮ್ಮಿ ಮರಗಳು ಕಮ್ಮಿ ಆದಷ್ಟು ಸಾಯಿಲ್ ಎರೋಷನ್ ಜಾಸ್ತಿ ಆಗುತ್ತೆ. ಯಾಕಂದ್ರೆ ಮರದ ಬೇರೆಲ್ಲ ಕೂಡ ಮಣ್ಣನ್ನ ಗಟ್ಟಿಯಾಗಿ ಹಿಡಿದಿಟ್ಕೊಂಡಿರುತ್ತೆ. ಅಲ್ಲಿ ಮರನೇ ಇಲ್ಲ, ಬರೀ ಮಣ್ಣು ಮಾತ್ರ ಇದೆ ಅಂದ್ರೆ ನೀರು ಬಂದಾಗ ಮಣ್ಣೆಲ್ಲ ಕೊಚ್ಕೊಂಡು ಹೋಗುತ್ತೆ. ರಿಮೂವಲ್ ಆಫ್ ದಿ ಟಾಪ್ ಲೇಯರ್ ಆಫ್ ದಿ ಸಾಯಿಲ್ ಎಕ್ಸ್ಪೋಸಸ್ ದಿ ಲೋವರ್ ಹಾರ್ಡ್ ಅಂಡ್ ರಾಕಿ ಲೇಯರ್ಸ್. ಸೊ ಇದರಿಂದ ಏನಾಗುತ್ತೆ, ಮೇಲೆ ಇರುವಂತ ಟಾಪ್ ಲೇಯರ್ ಎಲ್ಲ ಹೊರಟೋದ್ರೆ ಇನ್ನು ಬೆಳೆ ಬೆಳೆಯಕ್ಕಾಗತ್ತಾ, ನಾವು ಗಿಡ ಮರ ಬೆಳೆಯಕ್ಕಾಗತ್ತಾ? ನೆಕ್ಸ್ಟ್ ಮಳೆ ಬಂದ್ರು ಅಥವಾ ಇನ್ನೊಂದೇನಾದ್ರೂ ನಾವು ಮರಗಳು ಹಾಕಿದ್ರು ಅಲ್ಲೇನು ಬೆಳೆಯಲ್ಲ. ದಿಸ್ ಸಾಯಿಲ್ ಹ್ಯಾಸ್ ಲೆಸ್ ಹ್ಯೂಮಸ್ ಅಂಡ್ ಇಸ್ ಲೆಸ್ ಫರ್ಟೈಲ್. ಹ್ಯೂಮಸ್ ಅಂತ ಹೇಳಿದ್ರೆ ನಾನು ಹೇಳಿದ್ನಲ್ಲ, ಡೆಡ್ ಅಂಡ್ ಡಿಕೇಯಿಂಗ್ ಮ್ಯಾಟರ್ ಅಂತ. ಅಂದ್ರೆ ಈಗ ಯಾವ್ದಾದ್ರು ಕೊಂಬೆ, ಎಲೆಗಳು ಅಥವಾ ಸತ್ತಿರೋಂಥ ಪ್ರಾಣಿ ಪಕ್ಷಿಗಳು ಇವೆಲ್ಲ ಕೊಳ್ತಿರುತ್ತಲ್ಲ ಅಂಥದ್ದು. ಸೊ ಮೇಲೆ ಸಾಯಿಲ್, ಟಾಪ್ ಲೇಯರ್ ಆಫ್ ಸಾಯಿಲ್ ಅಲ್ಲಿ ಮಾತ್ರ ಹ್ಯೂಮಸ್ ಇರುತ್ತೆ. ಅದೆಲ್ಲ ಕೊಚ್ಕೊಂಡು ಹೋದ್ಮೇಲೆ ಸಾಯಿಲ್ ಅಲ್ಲಿ ಫರ್ಟಿಲಿಟಿನೇ ಹೋಗ್ಬಿಡುತ್ತೆ. ಈ ಫರ್ಟೈಲ್ ಲ್ಯಾಂಡ್ ಬರ್ತಾ ಬರ್ತಾ ಏನಾಗುತ್ತೆ, ಡೆಸರ್ಟ್ಸ್ ಆಗಿ ಕನ್ವರ್ಟ್ ಆಗ್ಬಿಡುತ್ತೆ. ಯಾಕಂದ್ರೆ ಏನು ಗಿಡ ಮರಗಳೇನು ಬೆಳೆಯಲ್ಲ, ಮಳೆಗಳಾಗಲ್ಲ, ಇದರಿಂದ ಅದು ಡೆಸರ್ಟ್ ಆಗುತ್ತೆ. ಇದನ್ನ ನಾವು ಡೆಸರ್ಟಿಫಿಕೇಶನ್ ಅಂತ ಕರಿತೀವಿ. ಡಿಫಾರೆಸ್ಟೇಷನ್ ಆಲ್ಸೋ ಲೀಡ್ಸ್ ಟು ಎ ಡಿಕ್ರೀಸ್ ಇನ್ ದಿ ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ ಆಫ್ ದಿ ಸಾಯಿಲ್. ಡಿಫಾರೆಸ್ಟೇಷನ್ ಇಂದ ಇನ್ನೂ ಏನಾಗುತ್ತೆ ಅಂದ್ರೆ ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ ಕೂಡ ಕಮ್ಮಿ ಆಗುತ್ತೆ. ಅಂದ್ರೆ ನೀವು ಮಳೆ ಬಂದಾಗ ನೋಡ್ಬೋದು, ಅಲ್ಲಿ ಗಿಡ ಮರಗಳು ಎಲ್ಲ ಇತ್ತು ಅಂತ ಹೇಳಿದ್ರೆ ಆ ಕೊಂಬೆಗಳ ಪಕ್ಕ, ರೂಟ್ಸ್ ಪಕ್ಕ ಎಲ್ಲ ಕೂಡ ನೀರು ನಿಂತು ಏನಾಗುತ್ತೆ, ನಿಧಾನಕ್ಕೆ ಭೂಮಿಯೊಳಗೆ ಹಿಂಗೋಗುತ್ತೆ. ಅದೇ ನಾವು ಗಿಡ ಮರಗಳು ಏನು ಬೆಳೆದಿಲ್ಲ ಅಂದ್ರೆ ಬಂದಿದ್ದ ನೀರೆಲ್ಲ ಕೊಚ್ಕೊಂಡು ಹೋಗ್ಬಿಟ್ರೆ ಸ್ವಲ್ಪ ಮಾತ್ರ ನೀರು ಭೂಮಿಯೊಳಗೆ ಇಳಿಯುತ್ತೆ. ಈ ರೀತಿ ದಿ ಮೂವ್ಮೆಂಟ್ ಆಫ್ ವಾಟರ್ ಫ್ರಮ್ ದಿ ಸಾಯಿಲ್ ಸರ್ಫೇಸ್ ಇನ್ ಟು ದಿ ಗ್ರೌಂಡ್ ಇಸ್ ರೆಡ್ಯೂಸ್ಡ್. ನಾನು ಹೇಳಿದ್ನಲ್ಲ, ಅಂತರ್ಜಲ, ಭೂಮಿ ಒಳಗಡೆ ನೀರು ಹೋಗೋದೇ ಕಮ್ಮಿ ಆಗುತ್ತೆ. ಇದರಿಂದ ನಾವು ಫ್ಲಡ್ಸ್ ನಾವು ನೋಡ್ಬೋದು. ಅಂದ್ರೆ ಫ್ಲಡ್ಸ್ ಅಂದ್ರೆ ನೆರೆ, ಜಾಸ್ತಿ ಮಳೆ ಬಂದು ನೀರಲ್ಲಿ ಎಲ್ಲ ಕೊಚ್ಕೊಂಡು ಹೋಗುತ್ತಲ್ಲ ಅದು. The other properties of the soil like nutrient content, texture also change because of deforestation. ಸಾಯಿಲ್ ಟೆಕ್ಸ್ಚರ್ ಇರ್ಬೋದು, ಸಾಯಿಲ್ ಎಲ್ಲ ಫುಲ್ ಗಟ್ಟಿ ಆಗ್ಬಿಡುವಂಥದ್ದು ಅಥವಾ ಫುಲ್ಲು ಧೂಳ್ ತರ ಆಗ್ಬಿಟ್ಟು ಈಗ ಡೆಸರ್ಟ್ ಅಲ್ಲಿ ನೋಡ್ತಿರಲ್ಲ ಆ ರೀತಿ ಆಗೋದು, ಇದೆಲ್ಲ ಕೂಡ ಆಗತ್ತೆ. ವಿ ಹ್ಯಾವ್ ಸ್ಟಡಿಡ್ ಇನ್ ಕ್ಲಾಸ್ 7 ದಟ್ ವಿ ಗೆಟ್ ಮೆನಿ ಪ್ರಾಡಕ್ಟ್ಸ್ ಫ್ರಮ್ ಫಾರೆಸ್ಟ್. ನಿಮ್ಗೆಲ್ಲ ಗೊತ್ತಲ್ವಾ, ನಮ್ಗೆ ಎಷ್ಟೊಂದು ಫಾರೆಸ್ಟ್ ಪ್ರಾಡಕ್ಟ್ಸ್ ಎಲ್ಲ ಬರುತ್ತೆ, ಹನಿ ಈ ತರ ಎಲ್ಲ. ಈ ಪ್ರಾಡಕ್ಟ್ಸ್ ನ ಲಿಸ್ಟ್ ಮಾಡಿ ಮತ್ತೆ ಇದೇ ತರ ಮರಗಳನ್ನ ಕಟ್ ಮಾಡ್ತಾ ಇದ್ವಿ ಅಂತ ಹೇಳಿದ್ರೆ ಯಾವ್ಯಾವ ಪ್ರಾಡಕ್ಟ್ಸ್ ಶಾರ್ಟೇಜ್ ಬರುತ್ತೆ ಅಂತ ಕೂಡ ನೀವೊಂದು ಲಿಸ್ಟ್ ಮಾಡಬಹುದು. ಈಗ ಫಾರೆಸ್ಟ್ ಹಾಳಾಗೋದ್ರಿಂದ ಏನೇನ್ ಪ್ರಾಬ್ಲಮ್ಸ್ ಬರುತ್ತೆ ಅಂತ ನೋಡಿದ್ವಲ್ಲ, ನೆಕ್ಸ್ಟ್ ಬಂದು ಕನ್ಸರ್ವೇಷನ್ ಆಫ್ ಫಾರೆಸ್ಟ್ ಅಂಡ್ ವೈಲ್ಡ್ ಲೈಫ್ ನೋಡೋಣ. ಅಂದ್ರೆ ಫಾರೆಸ್ಟ್ ನ ಮತ್ತೆ ವೈಲ್ಡ್ ಲೈಫ್ ನ, ಅದರಲ್ಲಿರುವಂತ ಪ್ರಾಣಿ ಪಕ್ಷಿಗಳನ್ನ ಯಾವ ರೀತಿ ಕಾಪಾಡ್ಕೊಳ್ಳೋದು ಅಂತ ಕೂಡ ನಾವು ನೋಡೋಣ. ಹ್ಯಾವಿಂಗ್ ಬಿಕಮ್ ಅವೇರ್ ಆಫ್ ದಿ ಎಫೆಕ್ಟ್ಸ್ ಆಫ್ ಡಿಫಾರೆಸ್ಟೇಷನ್, ಪೆಹಲಿ ಅಂಡ್ ಬೂಜೋ ಆರ್ ವರೀಡ್. ಸೊ ಈ ಡಿಫಾರೆಸ್ಟೇಷನ್ ಬಗ್ಗೆ ನಿಮ್ಗೆಲ್ಲ ಏನೇನು ತೊಂದರೆ ಆಗುತ್ತೆ ಎಲ್ಲ ನಿಮಗೂ ಗೊತ್ತಾಗ್ಬಿಟ್ಟು ಏನಪ್ಪ ಮಾಡೋದು ನೆಕ್ಸ್ಟ್, ಮರಗಳೆಲ್ಲ ಕಟ್ ಮಾಡಿದ್ರೆ ಅಂತೇಳಿ ನಿಮಗೂ ಕೂಡ ಭಯ ಆಗ್ತಾ ಇದೆಯಲ್ವಾ? ಹೌದು, ಅದೇ ತರ ಪೆಹಲಿ ಮತ್ತೆ ಬೋಜೋಗೂ ಕೂಡ ಭಯ ಆಯ್ತು. ದೇ ವೆಂಟ್ ಟು ದಿ ಪ್ರೊಫೆಸರ್ ಅಹಮದ್ ಅಂಡ್ ಆಸ್ಕ್ಡ್ ಹಿಮ್ ಹೌ ಫಾರೆಸ್ಟ್ಸ್ ಅಂಡ್ ವೈಲ್ಡ್ ಲೈಫ್ ಕ್ಯಾನ್ ಬಿ ಸೇವ್ಡ್. ಸೊ ಈಗ ಇವ್ರಿಗೆ ಒಂದು ಥಾಟ್ ಬಂತು, ಫಾರೆಸ್ಟ್ ನ ಮತ್ತೆ ವೈಲ್ಡ್ ಲೈಫ್ ನ ಯಾವ ರೀತಿ ನಾವು ಕಾಪಾಡಬೇಕು ಅಂತ ಅಂದ್ಬಿಟ್ಟು. ಪ್ರೊಫೆಸರ್ ಅಹಮದ್ ಆರ್ಗನೈಸಸ್ ಎ ವಿಸಿಟ್ ಟು ದಿ ಬಯೋಸ್ಫಿಯರ್ ರಿಸರ್ವ್ ಫಾರ್ ಪಹೇಲಿ ಅಂಡ್ ಬೋಜೋ ಅಂಡ್ ದೇರ್ ಕ್ಲಾಸ್ಮೇಟ್ಸ್. ಸೊ ಇವರೆಲ್ಲ ಕೂಡ ಒಂದು ಬಯೋಸ್ಫಿಯರ್ ರಿಸರ್ವ್ಗೆ ಹೋಗ್ತಾರೆ. ಏನಿದು ಬಯೋಸ್ಫಿಯರ್ ರಿಸರ್ವ್ ಅಂದ್ರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಬಯೋಸ್ಫಿಯರ್ ಇಸ್ ದಟ್ ಪಾರ್ಟ್ ಆಫ್ ದಿ ಅರ್ತ್ ಇನ್ ವಿಚ್ ಲಿವಿಂಗ್ ಆರ್ಗನಿಸಮ್ಸ್ ಎಕ್ಸಿಸ್ಟ್ ಆರ್ ವಿಚ್ ಸಪೋರ್ಟ್ಸ್ ಲೈಫ್. ಬಯೋಸ್ಫಿಯರ್ ಅಂದ್ರೆ ಇವಾಗ ನೀವು ಅಟ್ಮಾಸ್ಫಿಯರ್, ಹೈಡ್ರೋಸ್ಫಿಯರ್ ಇದೆಲ್ಲ ಕೇಳಿದಿರಲ್ಲ, ಅದೇ ತರನೇ ಬಯೋಸ್ಫಿಯರ್ ಕೂಡ. ಬಯೋಸ್ಫಿಯರ್ ಅಂದ್ರೆ ಈ ಭೂಮಿಯಲ್ಲಿ ಎಲ್ಲೆಲ್ಲಿ ಪ್ರಾಣಿ ಪಕ್ಷಿಗಳು ವಾಸ ಇರ್ತವೆ ಆ ಜಾಗನೆಲ್ಲ ಕೂಡ ನಾವು ಬಯೋಸ್ಫಿಯರ್ ಅಂತ ಕರಿತೀವಿ. ಇದು ಆಲ್ಮೋಸ್ಟ್ ಆಲ್ ಎಲ್ಲಾ ಕಡೆ ಕೂಡ ನಾವು ಬಯೋಸ್ಫಿಯರ್ ನ ನೋಡಬಹುದು. ಈವನ್ ಡೆಸರ್ಟ್ ಅಲ್ಲೂ ಕೂಡ ನಾವು ನೋಡಬಹುದು. ಬಯೋಲಾಜಿಕಲ್ ಡೈವರ್ಸಿಟಿ ಆರ್ ಬಯೋಡೈವರ್ಸಿಟಿ ರೆಫರ್ಸ್ ಟು ದಿ ವೆರೈಟಿ ಆಫ್ ಆರ್ಗಾನಿಸಮ್ಸ್ ಎಕ್ಸಿಸ್ಟ್. ಇದೆಲ್ಲ ಏನ್ ಬೇಡ, ಇಷ್ಟ. ಈಗ ಬಯೋಸ್ಫಿಯರ್ ಅಂದ್ರೆ ಏನು ಅಂತ ನಮ್ಗೆ ಗೊತ್ತಾಯ್ತು. ಬಯೋಸ್ಫಿಯರ್ ರಿಸರ್ವ್ ಅಂತ ಹೇಳಿದ್ರೆ ಈ ಒಂದು ಜಾಗನ ರಿಸರ್ವ್ ಫಾರೆಸ್ಟ್ ಟೈಪ್ ಅಲ್ಲಿ ಒಂದು ಮಾಡಿರ್ತಾರೆ. ಅಲ್ಲಿ ಯಾರು ಕೂಡ ಬೇಟೆ ಆಡೋಗಿಲ್ಲ, ಮರಗಳನ್ನ ಕಟ್ ಮಾಡೋಗಿಲ್ಲ, ಈ ರೀತಿ ಒಂದು ರೂಲ್ಸ್ ನ ತಂದಿರ್ತಾರೆ. ಈ ಸೆಲೆಕ್ಟ್ಸ್ ಎ ಪ್ಲೇಸ್ ನೇಮ್ಡ್ ಪಂಚ್ಮರ್ಹಿ ಬಯೋಸ್ಫಿಯರ್ ರಿಸರ್ವ್ ಅಂತ. ಈ ಒಂದು ಜಾಗಕ್ಕೆ ಅವರು ವಿಸಿಟ್ ಮಾಡ್ತಾರೆ. ಈ ನೋಸ್ ದಟ್ ದಿ ಪ್ಲಾಂಟ್ಸ್ ಅಂಡ್ ಅನಿಮಲ್ಸ್ ಫೌಂಡ್ ಹಿಯರ್ ಆರ್ ಸಿಮಿಲರ್ ಟು ದೋಸ್ ಆಫ್ ಅಪ್ಪರ್ ಹಿಮಾಲಯನ್ ಪೀಕ್ಸ್ ಅಂಡ್ ಟು ದೋಸ್ ಬಿಲಾಂಗಿಂಗ್ ಟು ಲೋವರ್ ವೆಸ್ಟರ್ನ್ ಘಾಟ್ಸ್. ಇವ್ರ ಪ್ರೊಫೆಸರ್ ಏನ್ ಹೇಳ್ತಾರೆ ಅಂದ್ರೆ ಈ ಪಂಚಮರ್ಹಿ ಬಯೋಸ್ಫಿಯರ್ ರಿಸರ್ವ್ಸ್ ಏನಿದೆ, ಇಲ್ಲಿ ಕಾಣಿಸುವಂತ ಪ್ಲಾಂಟ್ಸ್ ಮತ್ತೆ ಅನಿಮಲ್ಸ್ ಎಲ್ಲ ಕೂಡ ಈ ಹಿಮಾಲಯನ್ ಪೀಕ್ಸ್ ನ ಮೇಲೆ ಇರುವಂತದ್ದು ಮತ್ತೆ ಲೋವರ್ ವೆಸ್ಟರ್ನ್ ಘಾಟ್ಸ್ ಅಲ್ಲಿ ಬೆಳೆಯುವಂತ ಪ್ಲಾಂಟ್ಸ್ ಮತ್ತೆ
ಅನಿಮಲ್ಸ್ ಅಂತ ಹೇಳ್ತಾರೆ. ಪ್ರೊಫೆಸರ್ ಬಿಲೀವ್ಸ್ ದಟ್ ದಿ ಬಯೋಡೈವರ್ಸಿಟಿ ಫೌಂಡ್ ಹಿಯರ್ ಈಸ್ ಯೂನಿಕ್. ಸೊ ಇವ್ರು ಏನ್ ಮಾಡ್ತಾರೆ, ಈ ಒಂದು ಪಂಚಮರಿ ಬಯೋಸ್ಫಿಯರ್ ರಿಸರ್ವ್ ಇದೆಯಲ್ಲ, ಇಲ್ಲಿ ಸಿಗುವಂತ ಬಯೋಡೈವರ್ಸಿಟಿ. ಸೊ ಬಯೋಡೈವರ್ಸಿಟಿ ಅಂದ್ರೆ ಏನು, ಎಷ್ಟೊಂದು ರೀತಿ ಪ್ರಾಣಿ ಪಕ್ಷಿಗಳಿರುವಂಥದ್ದು ಅಂತ. ಅಂದ್ರೆ ಈಗ ಒಂದೇ ತರ ಅನಿಮಲ್ಸ್ ಇರುವಂಥದ್ದಲ್ಲ. ಬಯೋಡೈವರ್ಸಿಟಿ ಅಂದ್ರೆ ಒಂದು ಇಲಿ ಇರುತ್ತೆ, ಒಂದು ಹೆಗ್ಗಣ ಇರುತ್ತೆ, ಒಂದು ಕಾಗೆ ಇರುತ್ತೆ, ಒಂದು ಗೂಬೆ ಇರುತ್ತೆ. ಈ ತರ ಎಷ್ಟೊಂದು ಪ್ರಾಣಿ ಪಕ್ಷಿಗಳು ಎಲ್ಲ ಇತ್ತು ಅಂದ್ರೆ, ಗಿಡ ಮರಗಳು ಎಷ್ಟೊಂದು ರೀತಿಯದ್ದಿತ್ತು ಅಂದ್ರೆ ಅದನ್ನ ಬಯೋಡೈವರ್ಸಿಟಿ ಅಂತ ಕರಿತೀವಿ. ಈ ರಿಕ್ವೆಸ್ಟ್ ಮಾಧವ್ಜಿ, ಎ ಫಾರೆಸ್ಟ್ ಎಂಪ್ಲಾಯಿ, ಟು ಗೈಡ್ ದಿ ಚಿಲ್ಡ್ರನ್ ಇನ್ಸೈಡ್ ದಿ ಬಯೋಸ್ಫಿಯರ್ ರಿಸರ್ವ್. ಇವರೊಬ್ರು ಫಾರೆಸ್ಟ್ ರಿಸರ್ವ್ ಅಲ್ಲಿ ಕೆಲಸ ಮಾಡುವಂತ ಫಾರೆಸ್ಟ್ ಎಂಪ್ಲಾಯಿನ ಇವರು ಮೀಟ್ ಆಗ್ತಾರೆ. ಅವರೆಲ್ಲ ಕೂಡ ಇವ್ರನ್ನ ಗೈಡ್ ಮಾಡ್ತಾರೆ ಒಳಗೆ ಹೋಗೋಕೆ. ಈ ಎಕ್ಸ್ಪ್ಲೈನ್ಸ್ ದಟ್ ಪ್ರಿಸರ್ವಿಂಗ್ ಏರಿಯಾಸ್ ಆಫ್ ಸಚ್ ಬಯೋಲಾಜಿಕಲ್ ಇಂಪಾರ್ಟೆನ್ಸ್ ಕ್ಯಾನ್ ಮೇಕ್ ದೆಮ್ ಎ ಪಾರ್ಟ್ ಆಫ್ ಅವರ್ ನ್ಯಾಷನಲ್ ಹೆರಿಟೇಜ್. ಇವ್ರೇನ್ ಹೇಳ್ತಾರೆ, ಈ ಬಯೋಸ್ಫಿಯರ್ ರಿಸರ್ವ್ಸ್ ಏನಿದೆ ಇದು ಮಾಡೋದ್ರಿಂದ ನಮ್ಮಲ್ಲಿ ಕೆಲವು ಒಂದು ಏರಿಯಾದಲ್ಲಿ ಮಾತ್ರ ಬೆಳೆಯುವಂತ ಗಿಡಗಳಿರ್ತವೆ, ಅಥವಾ ಒಂದು ರೀಜನ್ ಅಲ್ಲಿ ಬೆಳೆಯುವಂತ ಮಾತ್ರ ಒಂದು ಪ್ರಾಣಿ ಪಕ್ಷಿಗಳಿರ್ತವೆ. ಇಂಥದನ್ನೆಲ್ಲ ನಾವು ಕಾಪಾಡೋದ್ರಿಂದ ನಮ್ಮ ನ್ಯಾಷನಲ್ ಹೆರಿಟೇಜ್ ಅಥವಾ ನಮ್ಮ ದೇಶ ಅನ್ನೋ ಒಂದು ಹೆಮ್ಮೆ ಕೂಡ, ಅಥವಾ ನಮ್ಮ ದೇಶಕ್ಕಿರೋ ವ್ಯಾಲ್ಯೂ ಕೂಡ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ಈ ಎಕ್ಸ್ಪ್ಲೇನ್ಸ್ ಟು ದಿ ಚಿಲ್ಡ್ರನ್ ದಟ್ ಅಪಾರ್ಟ್ ಫ್ರಮ್ ಅವರ್ ಪರ್ಸನಲ್ ಎಫರ್ಟ್ಸ್ ಅಂಡ್ ಎಫರ್ಟ್ಸ್ ಆಫ್ ದಿ ಸೊಸೈಟಿ, ಗವರ್ನಮೆಂಟ್ ಏಜೆನ್ಸೀಸ್ ಆಲ್ಸೋ ಟೇಕ್ ಕೇರ್ ಆಫ್ ದಿ ಫಾರೆಸ್ಟ್ಸ್ ಅಂಡ್ ಅನಿಮಲ್ಸ್. ಇವ್ರೇನ್ ಹೇಳಿದ್ರು, ಈಗ ಪ್ಲಾಂಟ್ಸ್ ಅನಿಮಲ್ಸ್ ಇದನ್ನೆಲ್ಲ ಬರೀ ನಾವೇನು ಇಂಡಿವಿಜುವಲ್ ಆಗಿ ನೋಡ್ಕೊಬೇಕು ಅಂತ ಏನಿಲ್ಲ, ನಾವು ನೋಡ್ಕೊಳ್ತೀವಿ. ಆದ್ರೆ ಇದ್ರ ಜೊತೆಗೆ ಎಷ್ಟೊಂದು ಗವರ್ನಮೆಂಟ್ ಏಜೆನ್ಸೀಸ್ ಕೂಡ ಇದೆ, ಅಂದ್ರೆ ಗವರ್ನಮೆಂಟ್ ಅವರು ಕೂಡ ಇದನ್ನ ನೋಡ್ಕೊಳ್ತಾರೆ ಅಂತ ಹೇಳ್ತಾರೆ. ದಿ ಗವರ್ನಮೆಂಟ್ ಲೇಸ್ ಡೌನ್ ರೂಲ್ಸ್, ಮೆಥಡ್ಸ್ ಅಂಡ್ ಪಾಲಿಸೀಸ್ ಟು ಪ್ರೊಟೆಕ್ಟ್ ಅಂಡ್ ಕನ್ಸರ್ವ್ ದೆಮ್. ಗವರ್ಮೆಂಟ್ ಅವ್ರು ಏನ್ ಮಾಡ್ತಾರೆ, ಕೆಲವು ರೂಲ್ಸ್ ನ ಮತ್ತೆ ರೆಗ್ಯುಲೇಷನ್ಸ್ ನೆಲ್ಲ ತರ್ತಾರೆ. ಇದರಿಂದ ಮರಗಳನ್ನ ಕಟ್ ಮಾಡದೇ ಇರೋ ತರ, ಪ್ರಾಣಿಗಳನ್ನ ಬೇಟೆ ಆಡದೇ ಇರೋ ತರ ಇದನ್ನೆಲ್ಲ ಕೂಡ ನೋಡ್ಕೊಳ್ತಾರೆ. ವೈಲ್ಡ್ ಲೈಫ್ ಸ್ಯಾಂಕ್ಚುರೀಸ್, ನ್ಯಾಷನಲ್ ಪಾರ್ಕ್ಸ್, ಬಯೋಸ್ಫಿಯರ್ ರಿಸರ್ವ್ಸ್ ಎಕ್ಸೆಟ್ರಾ. ಇವರು ಗವರ್ಮೆಂಟ್ ಅವ್ರು ಏನ್ ಮಾಡಿದ್ದಾರೆ, ಎಷ್ಟೊಂದು ವೈಲ್ಡ್ ಲೈಫ್ ಸ್ಯಾಂಕ್ಚುರೀಸ್ ನ, ನ್ಯಾಷನಲ್ ಪಾರ್ಕ್ಸ್ ನ, ಬಯೋಸ್ಫಿಯರ್ ರಿಸರ್ವ್ಸ್ ನ ಎಲ್ಲ ಕೂಡ ಎಸ್ಟಾಬ್ಲಿಷ್ ಮಾಡಿದ್ದಾರೆ. ಇವೆಲ್ಲ ಏನಿಲ್ಲ, ಆಲ್ಮೋಸ್ಟ್ ಎಲ್ಲ ಸಿಮಿಲರ್. ಇವೇನ್ ಮಾಡ್ತವೆ ಅಂದ್ರೆ, ಆ ಏರಿಯಾದಲ್ಲಿ ಯಾರು ಕೂಡ ಮರಗಳು ಕಟ್ ಮಾಡದೇ ಇರೋ ತರ, ಯಾರು ಅನಿಮಲ್ಸ್ ನ ಬೇಟೆ ಆಡದೇ ಇರೋ ತರ, ಮತ್ತೆ ಅನಿಮಲ್ಸ್ ಏನು ತೊಂದರೆ ಆಗದೆ ಇರೋ ತರ ನೋಡ್ಕೊಳ್ತಾರೆ. ಅದನ್ನೇ ನಾವು ವೈಲ್ಡ್ ಲೈಫ್ ಸ್ಯಾಂಕ್ಚುರಿ, ನ್ಯಾಷನಲ್ ಪಾರ್ಕ್, ಬಯೋಸ್ಫಿಯರ್ ರಿಸರ್ವ್ ಈ ತರ ಎಲ್ಲ ಕರೆಯುವಂಥದ್ದು. ಈಗ ಬಯೋಸ್ಫಿಯರ್ ರಿಸರ್ವ್ ಬಗ್ಗೆ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ನೋಡಿ, ಇವರು ಒಂದು ಬಯೋಸ್ಫಿಯರ್ ರಿಸರ್ವ್ ಏರಿಯಾಗೆ ಎಂಟರ್ ಆಗ್ತಾರೆ. ಇವರೆಲ್ಲ ಮಾಧವ್ಜಿ ಎಕ್ಸ್ಪ್ಲೈನ್ ಮಾಡ್ತಾರೆ ಏನ್ ಬಯೋಸ್ಫಿಯರ್ ರಿಸರ್ವ್ ಅಂತ. ಇಲ್ಲಿ ಬಯೋಡೈವರ್ಸಿಟಿ ಕನ್ಸರ್ವೇಷನ್ಗೆ ರಿಸರ್ವ್ ಮಾಡಿದಂತ, ಅಂದ್ರೆ ಸಪರೇಟ್ ಆಗಿ ಇಟ್ಟಂತ ಒಂದು ಜಾಗ ಅಂತ ಹೇಳ್ಬೋದು. ಆಸ್ ಯು ಆರ್ ಅವೇರ್ ದಟ್ ಬಯೋಡೈವರ್ಸಿಟಿ ಇಸ್ ದಿ ವೆರೈಟಿ ಆಫ್ ಪ್ಲಾಂಟ್ಸ್, ಅನಿಮಲ್ಸ್ ಅಂಡ್ ಮೈಕ್ರೋ ಆರ್ಗಾನಿಸಮ್ಸ್ ಜನರಲಿ ಫೌಂಡ್ ಇನ್ ಅನ್ ಏರಿಯಾ. ನಿಮ್ಗೆಲ್ಲ ಗೊತ್ತಲ್ವಾ ಬಯೋಡೈವರ್ಸಿಟಿ ಅಂದ್ರೆ ಏನು? ಒಂದು ಜಾಗದಲ್ಲಿ, ಪರ್ಟಿಕ್ಯುಲರ್ ಜಾಗದಲ್ಲಿ ಎಷ್ಟೊಂದು ರೀತಿಯ ಪ್ರಾಣಿ ಪಕ್ಷಿಗಳು ಎಲ್ಲ ಇರುವಂತದ್ದು, ಮತ್ತೆ ಎಷ್ಟೊಂದು ರೀತಿ ಮೈಕ್ರೋ ಆರ್ಗಾನಿಸಮ್ಸ್ ಇರುವಂತದನ್ನ ನಾವು ಬಯೋಡೈವರ್ಸಿಟಿ ಅಂತ ಕರಿತೀವಿ. ದಿ ಬಯೋಸ್ಫಿಯರ್ ರಿಸರ್ವ್ಸ್ ಹೆಲ್ಪ್ ಟು ಮೇಂಟೈನ್ ದಿ ಬಯೋಡೈವರ್ಸಿಟಿ ಅಂಡ್ ಕಲ್ಚರ್ ಆಫ್ ದಟ್ ಏರಿಯಾ. ಸೊ ಒಂದು ಏರಿಯಾನ ಈ ತರ, ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ರೀಜನ್ ಅಲ್ಲಿ ಸಪರೇಟ್ ಯಾವುದೋ ಒಂದು ರೀತಿ ಗಿಡನ ಬೆಳೀತಾ ಇದೆ, ಸಪರೇಟ್ ಯಾವುದೋ ಒಂದು ರೀತಿ ಪ್ರಾಣಿ ಇದೆ. ಈ ಪ್ರಾಣಿ ಬೇರೆ ಕಡೆ ಎಲ್ಲಾದ್ರೂ ಹೋದ್ರೆ ಅಲ್ಲಿ ಜೀವನ ಮಾಡಕ್ಕಾಗಲ್ಲ. ಈ ತರ ಏನಾದ್ರೂ ಇತ್ತು ಅನ್ಕೊಳ್ಳಿ, ಅಂತದನ್ನ ಯೂಶಲಿ ಗವರ್ಮೆಂಟ್ ಅವ್ರು ಏನ್ ಮಾಡ್ತಾರೆ, ಬಯೋಸ್ಫಿಯರ್ ರಿಸರ್ವ್ ಅಂತ ಮಾಡ್ತಾರೆ. ಸೊ ಆಗ ಆ ಪ್ರಾಣಿ ಪಕ್ಷಿಗಳು ಅಥವಾ ಗಿಡ ಮರಗಳು ಚೆನ್ನಾಗಿ ಅಲ್ಲಿ ವಾಸ ಮಾಡಬಹುದು ಅಂತ. ದಿ ಬಯೋಸ್ಫಿಯರ್ ರಿಸರ್ವ್ಸ್ ಹೆಲ್ಪ್ ಟು ಮೇಂಟೈನ್ ದಿ ಬಯೋಡೈವರ್ಸಿಟಿ ಅಂಡ್ ಕಲ್ಚರ್ ಆಫ್ ದಟ್ ಏರಿಯಾ. ಎ ಬಯೋಸ್ಫಿಯರ್ ರಿಸರ್ವ್ ಮೇ ಆಲ್ಸೋ ಕಂಟೈನ್ ಅದರ್ ಪ್ರೊಟೆಕ್ಟೆಡ್ ಏರಿಯಾಸ್ ಇನ್ ಇಟ್. ದಿ ಪಂಚಮರಿ ಬಯೋಸ್ಫಿಯರ್ ರಿಸರ್ವ್ ಕನ್ಸಿಸ್ಟ್ಸ್ ಆಫ್ ಒನ್ ನ್ಯಾಷನಲ್ ಪಾರ್ಕ್ ನೇಮ್ ಸತ್ಪುರಾ and 2 wildlife sanctuaries named Bori and Panchmari. ಸೊ ಒಂದು ಬಯೋಸ್ಫಿಯರ್ ರಿಸರ್ವ್ ಒಳಗಡೆ ಇನ್ನು ಎಷ್ಟೊಂದು ಪ್ರೊಟೆಕ್ಟೆಡ್ ಏರಿಯಾಸ್ ಕೂಡ ಇರ್ಬೋದು. ಈಗ ಪಂಚಮರಿ ಬಯೋಸ್ಫಿಯರ್ ರಿಸರ್ವ್ ಅಂತ ಹೇಳಿದ್ರೆ ಇದ್ರೊಳಗಡೆ ಒಂದು ನ್ಯಾಷನಲ್ ಪಾರ್ಕ್ ಕೂಡ ಇದೆ, ಸತ್ಪುರಾ ನ್ಯಾಷನಲ್ ಪಾರ್ಕ್ ಅಂತ. ಇನ್ನ 2 ವೈಲ್ಡ್ ಲೈಫ್ ಸ್ಯಾಂಕ್ಚುರೀಸ್ ಕೂಡ ಇದೆ, ಬೋರಿ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಮತ್ತೆ ಪಂಚಮರಿ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಅಂತ ಇರುವಂತದ್ದು. ನೆಕ್ಸ್ಟ್ ಫ್ಲೋರಾ ಅಂಡ್ ಫಾನಾ ಅಂತ. ಏನಿಲ್ಲ, ಫ್ಲೋರಾ ಅಂದ್ರೆ ಗಿಡ ಮರಗಳು ಅಂತ, ಫಾನಾ ಅಂತ ಹೇಳಿದ್ರೆ ಪ್ರಾಣಿ ಪಕ್ಷಿಗಳು ಅಂತ. ಸೊ ಪ್ಲಾಂಟ್ಸ್ ಅನ್ಕೊಳ್ಳಿ, ಫ್ಲೋರಾ ಅಂದ್ರೆ ಕನ್ಫ್ಯೂಸ್ ಆಗುತ್ತೆ. ಫಾನಾ ಅಂದ್ರೆ ಅನಿಮಲ್ಸ್, ಬರ್ಡ್ಸ್, ಇವೆಲ್ಲ ಮೈಕ್ರೋ ಆರ್ಗಾನಿಸಮ್ಸ್ ಇವೆಲ್ಲ. ಆಸ್ ದಿ ಚಿಲ್ಡ್ರನ್ ವಾಕ್ ಅರೌಂಡ್ ದಿ ಬಯೋಸ್ಫಿಯರ್ ರಿಸರ್ವ್ ದೇ ಅಪ್ರಿಶಿಯೇಟ್ ಗ್ರೀನ್ ವೆಲ್ತ್ ಆಫ್ ದಿ ಫಾರೆಸ್ಟ್.
ಈಗ ಒಂದು ಫಾರೆಸ್ಟ್ ಗಂತ ಹೋದ್ರೆ ಏನಾಗುತ್ತೆ, ನೀವು ಸುಮಾರು ಗ್ರೀನರಿ ನೋಡ್ತಿರಲ್ಲ, ಸೊ ಇದನ್ನೆಲ್ಲ ನೋಡಿ ಇವ್ರಿಗೂ ಎಲ್ಲ ಖುಷಿ ಆಗತ್ತೆ. ದೇ ವರ್ ಆಲ್ ವೆರಿ ಹ್ಯಾಪಿ ಟು ಸಿ ಟಾಲ್ ಟೀಕ್ ಟ್ರೀಸ್ ಅಂಡ್ ಅನಿಮಲ್ಸ್ ಇನ್ಸೈಡ್ ದಿ ಫಾರೆಸ್ಟ್. ಇವ್ರು ಎಷ್ಟೊಂದು ಮರಗಳನ್ನ, ಅನಿಮಲ್ಸ್ನ, ಮತ್ತೆ ದೊಡ್ಡ ದೊಡ್ಡ ಟೀಕ್ ಅಂತ ಒಂದು ಮರ ಬರುತ್ತೆ, ಆ ಮರಗಳನ್ನ ಎಲ್ಲ ನೋಡಿ ತುಂಬಾ ಖುಷಿ ಪಡ್ತಾರೆ. ಪಹೇಲಿ ಫೈಂಡ್ಸ್ ಅ ರ್ಯಾಬಿಟ್ ಅಂಡ್ ವಾಂಟ್ಸ್ ಟು ಕ್ಯಾಚ್ ಇಟ್. ಸಡನ್ ಆಗಿ ಪಹೇಲಿ ಏನ್ ಮಾಡ್ತಾಳೆ, ಒಂದು ರ್ಯಾಬಿಟ್ ನ ನೋಡ್ತಾಳೆ, ನೋಡ್ಬಿಟ್ಟು ಅದನ್ನ ಹಿಡ್ಕೊಳಕ್ಕೆ ಅಂತ ಹೋಗ್ತಾಳೆ. ಶಿ ಸ್ಟಾರ್ಟ್ಸ್ ರನ್ನಿಂಗ್ ಆಫ್ಟರ್ ಇಟ್. ಪ್ರೊಫೆಸರ್ ಸ್ಟಾಪ್ಸ್ ಹರ್. He explains her that animals are comfortable and happy in their own habitat. ಅವ್ರು ಏನ್ ಹೇಳ್ತಾರೆ ಪ್ರೊಫೆಸರ್ ಅಂದ್ರೆ, ಅನಿಮಲ್ಸ್ ಆ ಇರೋ ಜಾಗದಲ್ಲಿ ಫುಲ್ಲು ಖುಷಿಯಾಗಿ ಇರ್ತವೆ, ಅವನ್ನ ಡಿಸ್ಟರ್ಬ್ ಮಾಡಬಾರ್ದು ಅಂತ ಹೇಳ್ತಾರೆ, ಅದನ್ನ ಹಿಡಿಯಕ್ ಹೋಗ್ಬೇಡ ಅಂತ ಹೇಳ್ಬಿಟ್ಟು. ಮಾಧವ್ಜಿ ಎಕ್ಸ್ಪ್ಲೈನ್ಸ್ ದಟ್ ಸಮ್ ಅನಿಮಲ್ಸ್ ಅಂಡ್ ಪ್ಲಾಂಟ್ಸ್ ಟಿಪಿಕಲಿ ಬಿಲಾಂಗ್ ಟು ಎ ಪರ್ಟಿಕ್ಯುಲರ್ ಏರಿಯಾ ಅಂತ. ಸೊ ಈ ಫಾರೆಸ್ಟ್ ಗಾರ್ಡ್ ಏನಿರ್ತಾರೆ, ಫಾರೆಸ್ಟ್ ಎಂಪ್ಲಾಯಿ, ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಕೆಲವು ಅನಿಮಲ್ಸ್ ಮತ್ತೆ ಪ್ಲಾಂಟ್ಸ್ ಎಲ್ಲ ಕೂಡ ಒಂದು ಪರ್ಟಿಕ್ಯುಲರ್ ಏರಿಯಾಗೆ ಮಾತ್ರ ಬಿಲಾಂಗ್ ಆಗಿರುತ್ತೆ, ಅವು ಬೇರೆ ಎಲ್ಲೂ ಸಿಗಲ್ಲ ಅಂತಾರೆ. ಫಾರ್ ಎಕ್ಸಾಂಪಲ್, ನಿಮ್ಗೂ ಗೊತ್ತು ಪೆಂಗ್ವಿನ್ಸ್, ಇವೆಲ್ಲ ಏನಿರುತ್ತೆ ಸೌತ್ ಪೋಲು ಮತ್ತೆ ಸುತ್ತಮುತ್ತ ರೀಜನ್ ಅಲ್ಲಿ ಮಾತ್ರ ನಮ್ಗೆ ಕಾಣಿಸ್ಕೊಳ್ಳುತ್ತೆ. ಬೇರೆ ಎಲ್ಲಾದ್ರೂ ಸಿಗುತ್ತಾ ಅದು? ಚಳಿ ಇಲ್ಲದೆ ಇರೋಂಥ ಜಾಗದಲ್ಲಿ ಇಲ್ಲ, ಅಲ್ಲಿ ಮಾತ್ರ ಅದು ಬೆಳೆಯುತ್ತೆ. ಅದೇ ತರ ಇವರು ಕೂಡ ಹೇಳ್ತಾರೆ. ದಿ ಪ್ಲಾಂಟ್ಸ್ ಅಂಡ್ ಅನಿಮಲ್ಸ್ ಫೌಂಡ್ ಇನ್ ಪರ್ಟಿಕ್ಯುಲರ್ ಏರಿಯಾ ಆರ್ ಟರ್ಮ್ಡ್ ಫ್ಲೋರಾ ಅಂಡ್ ಫೌನಾ ರೆಸ್ಪೆಕ್ಟಿವ್ಲಿ ಆಫ್ ದಟ್ ಏರಿಯಾ. ಅಂದ್ರೆ ಈಗ ಒಂದು ಏರಿಯಾದಲ್ಲಿ ಸಿಗುವಂತ ಪ್ರಾಣಿ ಪಕ್ಷಿಗಳಿಗೆ, ಇವಾಗ ಫಾರ್ ಎಕ್ಸಾಂಪಲ್ ಈಗ ಒಂದು ಬೆಂಗಳೂರಲ್ಲಿ ಯಾವುದೋ ಒಂದು ರೀತಿ ಗಿಡ ಮರಗಳು ಜಾಸ್ತಿ ಬೆಳೀತಾ ಇರ್ತವೆ ಅನ್ಕೊಳ್ಳಿ, ಆಗ ಏನ್ ಹೇಳ್ತೀವಿ, ಈ ಏರಿಯಾದ ಫ್ಲಾರಾ ಅಂತ ಕರಿತೀವಿ ಗಿಡ ಮರಗಳಿಗೆ. ಅದೇ ರೀತಿ ಬೆಂಗಳೂರಲ್ಲಿ ಯಾವುದೋ ಒಂದು ರೀತಿಯ ಅನಿಮಲ್ಸ್ ಗಳೆಲ್ಲ ಇತ್ತು ಅನ್ಕೊಳ್ಳಿ, ಇದು ಬೆಂಗಳೂರಲ್ಲಿ ಇರುವಂತ ಫೌನಾ ಅಂತೀವಿ, ಅನಿಮಲ್ಸ್ ಮತ್ತೆ ಪಕ್ಷಿಗಳಿಗೆ. ನೋಡಿ ಇಲ್ಲಿ ಪಂಚಮರಿ ಬಯೋಸ್ಫಿಯರ್ ಅಲ್ಲಿ ಸಿಗುವಂತ ಎಷ್ಟೊಂದು ಪ್ರಾಣಿ ಪಕ್ಷಿಗಳು, ಗಿಡ ಮರಗಳು, ಅದರದ್ದೆಲ್ಲದ್ರೂ ಕೂಡ ಹೆಸರುಗಳು ಕೊಟ್ಟಿದ್ದಾರೆ, ನೋಡ್ಕೊಳ್ಬಹುದು ಒಂದ್ಸರಿ. ನೆಕ್ಸ್ಟ್ ಬಂದು ಎಂಡೆಮಿಕ್ ಸ್ಪೀಸೀಸ್ ಅಂತ. ಸೊ ಎಂಡೆಮಿಕ್ ಸ್ಪೀಸೀಸ್ ಅಂದ್ರೆ ಇದ್ಯಾವುದೋ ಒಂದು ಜಾಗದಲ್ಲಿ ಮಾತ್ರ ಬೆಳೆಯುವಂತ ಗಿಡ ಮರ ಅಥವಾ ಒಂದು ಜಾಗದಲ್ಲಿ ಇರುವಂತ ಮಾತ್ರ ಪ್ರಾಣಿ ಪಕ್ಷಿಗಳು ಅಂತ. ಸೂನ್ ದಿ ಗ್ರೂಪ್ ಕ್ವೈಟ್ಲಿ ಎಂಟರ್ಸ್ ದಿ ಡೀಪ್ ಫಾರೆಸ್ಟ್. ಚಿಲ್ಡ್ರನ್ ಆರ್ ಸರ್ಪ್ರೈಸ್ಡ್ ಟು ಸಿ ಎ ವೆರಿ ಬಿಗ್ ಸ್ಕ್ವಿರಲ್. ಇವ್ರು ಕಾಡಲ್ಲಿ ಹಾಗೆ ಹೋಗ್ತಾ ಇರ್ತಾರೆ, ಆಗ ಒಂದು ದೊಡ್ಡ ಸ್ಕ್ವಿರಿಲ್ ನೋಡ್ತಾರೆ. ಇವಾಗ ನೀವು ಚಿಕ್ಕದಾಗಿ ನೀವು ನಾರ್ಮಲ್ ಸ್ಕ್ವಿರಿಲ್ ಯಾವ ತರ ಇರುತ್ತೆ, ಜಸ್ಟ್ ಒಂದು ಕೈಯಲ್ಲಿ ಹಿಡ್ಕೊಳ್ಳೋ ಅಷ್ಟು ದೊಡ್ಡದಿರುತ್ತೆ. ಇವ್ರು ನೋಡಿದ್ದು ತುಂಬಾ ದೊಡ್ಡದಾಗಿತ್ತು, ಆಲ್ಮೋಸ್ಟ್ 3-4 ಟೈಮ್ಸ್ ಇತ್ತು ಅನ್ಕೊಳ್ಳಿ. ದಿಸ್ ಸ್ಕ್ವಿರಿಲ್ ಆಸ್ ಎ ಬಿಗ್ ಫ್ಲಫಿ ಟೈಲ್. ಇದಕ್ಕೆ ಒಂದು ದೊಡ್ಡ ಟೈಲ್ ಇತ್ತು, ಫ್ಲಫಿ ಆಗಿತ್ತು ಅದು. ಈಗ ನಾವು ಕ್ಯಾಟ್ದೆಲ್ಲ ಟೈಲ್ ನೋಡ್ತೀವಲ್ಲ, ಅದಕ್ಕಿಂತ ಇನ್ನೂ ಜಾಸ್ತಿ ಇಲ್ಲಿದೆ ನೋಡಿ, ಇಲ್ಲೇ. ಸೊ ಇಮೇಜ್ ಈ ತರ ಇತ್ತು, ಫ್ಲಫಿ ಆಗಿತ್ತು ಟೈಲ್. ದೇ ಆರ್ ವೆರಿ ಕ್ಯೂರಿಯಸ್ ಟು ನೋ ಅಬೌಟ್ ಇಟ್. ಇವ್ರಿಗೆಲ್ಲ ಅದು ಇದೇನಿದು ಸ್ಕ್ವಿರಿಲ್ ಇಷ್ಟು ದೊಡ್ಡದಿದೆಯಲ್ಲ ಅಂತ ಅಂದ್ಬಿಟ್ಟು ಆಶ್ಚರ್ಯ ಆಗುತ್ತೆ. ಮಾಧವ್ಜಿ ಟೆಲ್ಸ್ ದೆಮ್ ದಟ್ ದಿಸ್ ಇಸ್ ನೋನ್ ಆಸ್ ದಿ ಜೈಂಟ್ ಸ್ಕ್ವಿರಿಲ್ ಅಂಡ್ ಈಸ್ ಎಂಡಮಿಕ್ ಟು ದಿಸ್ ಏರಿಯಾ. ಸೊ ಮಾಧವ್ಜಿ ಏನ್ ಹೇಳ್ತಾರೆ ಅಂದ್ರೆ, ಇದೊಂದು ಜೈಂಟ್ ಸ್ಕ್ವಿರಿಲ್ ಅಂತ ಹೇಳ್ಬಿಟ್ಟು, ಇದು ಈ ಏರಿಯಾಗೆ ಎಂಡಮಿಕ್ ಅಂತ. ಅಂದ್ರೆ ಈ ಏರಿಯಾ ಬಿಟ್ಟು ಇನ್ನೆಲ್ಲೂ ಸಿಗಲ್ಲ, ಇದು ಇನ್ನೆಲ್ಲೂ ತಗೊಂಡೋದ್ರು ಕೂಡ ಅದು ಬದುಕಲ್ಲ, ಸತ್ತೋಗ್ಬಿಡುತ್ತೆ ಅಂತ ಹೇಳ್ತಾರೆ. ಎಂಡಮಿಕ್ ಸ್ಪೀಸೀಸ್ ಆರ್ ದೋಸ್ ಸ್ಪೀಸೀಸ್ ಆಫ್ ಪ್ಲಾಂಟ್ಸ್ ಅಂಡ್ ಅನಿಮಲ್ಸ್ ವಿಚ್ ಆರ್ ಫೌಂಡ್ ಎಕ್ಸ್ಕ್ಲೂಸಿವ್ಲಿ ಇನ್ ಎ ಪರ್ಟಿಕ್ಯುಲರ್ ಏರಿಯಾ. ಸೊ ಎಂಡಮಿಕ್ ಸ್ಪೀಸೀಸ್ ಅಂದ್ರೆ ಏನು, ಯಾವ ಒಂದು ಪ್ಲಾಂಟ್ ಮತ್ತೆ ಅನಿಮಲ್ಸ್ ಒಂದು ಏರಿಯಾದಲ್ಲಿ ಮಾತ್ರ ಸಿಗುತ್ತೆ, ಅದನ್ನ ಆ ರೀತಿ ಕರೀತಾರೆ. They are not naturally found anywhere else. A particular type of animal or plant may be endemic to a zone, a state or a country. ಈಗ ಕೆಲವು ಯಾವುದೋ ಒಂದು ಪ್ಲಾಂಟ್ ಮತ್ತೆ ಅನಿಮಲ್ ಬರೀ ಒಂದು ರೀಜನ್ ಅಲ್ಲಿ ಇರ್ಬೋದು, ಬರೀ ಬೆಂಗಳೂರಲ್ಲಿ ಮಾತ್ರ ಇರ್ಬೋದು, ಅಥವಾ ಬರೀ ಕರ್ನಾಟಕದಲ್ಲಿ ಮಾತ್ರ ಇರ್ಬೋದು, ಅಥವಾ ಬರೀ ಇಂಡಿಯಾದಲ್ಲಿ ಮಾತ್ರ ಇರ್ಬೋದು. ಫಾರ್ ಎಕ್ಸಾಂಪಲ್ ಕ್ಯಾಂಗರು ಅನ್ಕೊಳ್ಳಿ, ಕ್ಯಾಂಗರು ಆಸ್ಟ್ರೇಲಿಯಾದಲ್ಲಿ ಮಾತ್ರ ಇರುತ್ತೆ, ಬೇರೆ ಎಲ್ಲೂ ಸಿಗಲ್ಲ ನಮಗೆ. ಓಕೆ, ಅದೇ ರೀತಿ ಪೆಂಗ್ವಿನ್ಸ್, ಅದು ಸೌತ್ ಪೋಲ್ ಸೈಡ್ ಮಾತ್ರ ಇರುತ್ತೆ. ಅದೇ ರೀತಿ ಪೋಲಾರ್ ಬೇರ್, ಅದು ನಾರ್ತ್ ಪೋಲ್ ಸೈಡ್, ಆರ್ಟಿಕ್ ರೀಜನ್, ಆ ರೀಜನ್ ಮಾತ್ರ ಸಿಗುತ್ತೆ ಇಂಥದ್ದು. ಮಾಧವ್ಜಿ ಶೋಸ್ ಎ ಸಾಲ್ ಅಂಡ್ ವೈಲ್ಡ್ ಮ್ಯಾಂಗೋ ಆಸ್ 2 ಎಕ್ಸಾಂಪಲ್ಸ್ ಆಫ್ ಎಂಡಮಿಕ್ ಫ್ಲೋರಾ ಆಫ್ ದಿ ಪಂಚಮರಿ ಬಯೋಸ್ಫಿಯರ್ ರಿಸರ್ವ್. ಇವರು 2 ಪ್ಲಾಂಟ್ಸ್ ನ ಮತ್ತೆ ಟ್ರೀಸ್ ನ ತೋರಿಸ್ತಾರೆ, ಇದು ಬರೀ ಪಂಚಮರಿ ಬಯೋಸ್ಫಿಯರ್ ರಿಸರ್ವ್ ಅಲ್ಲಿ ಮಾತ್ರ ಸಿಗುತ್ತೆ ಅಂತ ಅಂದ್ಬಿಟ್ಟು. ಅದೇನಂದ್ರೆ ವೈಲ್ಡ್ ಮ್ಯಾಂಗೋ ಅಂತ, ಕಾಡಿನ ಮಾವಿನ ಹಣ್ಣು. ಈಗ ನಾವೆಲ್ಲ ಇಲ್ಲೆಲ್ಲ ನೋಡ್ತೀವಲ್ಲ ಮಾವಿನ ಹಣ್ಣು, ಆ ತರ ಇರಲ್ಲ, ಅದು ಬೇರೆ ತರನೇ ಇರುತ್ತೆ. ನಾನು ರಿಯಲ್ ಆಗಿ ನೋಡಿಲ್ಲ, ನೀವು ಬೇಕಾದ್ರೆ ಗೂಗಲ್ ಅಲ್ಲಿ ಸರ್ಚ್ ಮಾಡಬಹುದು ವೈಲ್ಡ್ ಮ್ಯಾಂಗೋ ಅಂತೇಳಿ. ಬೈಸನ್, ಇಂಡಿಯನ್ ಜೈಂಟ್ ಸ್ಕ್ವಿರಲ್ ಅಂಡ್ ಫ್ಲೈಯಿಂಗ್ ಸ್ಕ್ವಿರಲ್ ಆರ್ ಎಂಡಮಿಕ್ ಫೋನಾ ಆಫ್ ದಿಸ್ ಏರಿಯಾ. ಈಗ ಫೋನಾ ಅಂದ್ರೆ ಅನಿಮಲ್ಸ್ಗೆ ಬಂದ್ವಿ ಅಂದ್ರೆ ಬೈಸನ್. ಬೈಸನ್ ಅಂದ್ರೆ ಒಂಥರ ಎಮ್ಮೆ ಅನ್ಕೊಳ್ಳಿ, ಸಿಂಪಲ್ ಆಗಿ. ಇಲ್ಲೆಲ್ಲರೂ ಇಮೇಜ್ ಇದೆಯಾ? ಇಲ್ಲ, ಇಮೇಜ್ ಇಲ್ಲ, ಒಂಥರ ಎಮ್ಮೆ ಅನ್ಕೊಳ್ಳಿ ಅದು. ಮತ್ತೆ ಇಂಡಿಯನ್ ಜೈಂಟ್ ಸ್ಕ್ವಿರಲ್ ಅಂತ ಇಲ್ಲಿದೆ ಅಲ್ಲ, ಈ ಜೈಂಟ್ ಸ್ಕ್ವಿರಲ್. ಮತ್ತೆ
ಫ್ಲೈಯಿಂಗ್ ಸ್ಕ್ವಿರಲ್ ಅಂತ ಬರುತ್ತೆ ಅದು. ಈ ಮೂರು ಕೂಡ ಈ ಒಂದು ರೀಜನ್ ಅಥವಾ ಪಂಚಮರಿ ಬಯೋಸ್ಫಿಯರ್ ರಿಸರ್ವ್ ಏನಿದೆ ಆ ಒಂದು ಜಾಗದ ಎಂಡಮಿಕ್ ಫಾನಾ ಅಂತ ಕೂಡ ಹೇಳ್ತಾರೆ. ಪ್ರೊಫೆಸರ್ ಎಕ್ಸ್ಪ್ಲೈನ್ಸ್ ದಟ್ ದ ಡಿಸ್ಟ್ರಕ್ಷನ್ ಆಫ್ ದರ್ ಹ್ಯಾಬಿಟ್ಯಾಟ್, increasing population and introduction of new species may affect the natural habitat of endemic species and endanger their existence ಅಂತ. ಸೊ ಪ್ರೊಫೆಸರ್ ಏನ್ ಹೇಳ್ತಾರೆ, ನಾವು ಈ ಜಾಗನ ತುಂಬಾ ಚೆನ್ನಾಗಿ ಕಾಪಾಡ್ಕೊಳ್ಬೇಕು. ಏನಾಗ್ಬಿಡುತ್ತೆ ಅಂದ್ರೆ ನಾವ್ ಇವಾಗ ಯಾವ್ದೋ ಒಂದು ಈ ಪಾಪ್ಯುಲೇಷನ್ ಜಾಸ್ತಿ ಆಗ್ಬಿಡುತ್ತೆ ಅನ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ಜನಗಳೆಲ್ಲ ಜಾಸ್ತಿ ವಾಸ ಮಾಡಕ್ ಶುರು ಮಾಡ್ಬಿಡ್ತಾರೆ. ಜನ ಏನ್ ಮಾಡ್ತಾರೆ, ಮನೆಗೆ ಅಂದ್ಬಿಟ್ಟು ಮರಗಳು ಕಟ್ ಮಾಡೋದು ಅವು ಇವೆಲ್ಲ ಮಾಡೋದ್ರಿಂದ ಈ ಒಂದು ಸ್ಪೀಸೀಸ್ ಡಿಸ್ಟ್ರಾಯ್ ಆಗ್ಬಿಡುತ್ತೆ. ಮತ್ತೆ ಹೊಸ ಸ್ಪೀಸೀಸ್ ನ ಇಂಟ್ರೊಡ್ಯೂಸ್ ಮಾಡೋದ್ರಿಂದ, ಅಂದ್ರೆ ಈಗ ಈ ಜಾಗದಲ್ಲಿ ಯಾವುದೋ ಆ ಒಂದು ಪ್ರಾಣಿ ಅಥವಾ ಗಿಡ ಮರ ಏನು ಬೆಳೆಯಲ್ಲ ಅನ್ಕೊಳ್ಳಿ, ಅಥವಾ ಒಂದು ಪ್ರಾಣಿ ಪಕ್ಷಿ ಏನು ಇರಲ್ಲ ಅನ್ಕೊಳ್ಳಿ, ಅಲ್ಲಿಗೆ ಬೇರೆ ಕಡೆಯಿಂದ ನಾವು ತಂದುಬಿಟ್ಟು ಯಾವುದೋ ಒಂದು ಗಿಡ ಹಾಕೋದು ಅಥವಾ ಬೇರೆ ಕಡೆಯಿಂದ ತಂದು ಯಾವುದೋ ಒಂದು ಪ್ರಾಣಿನ ಬಿಡೋದು, ಈ ತರ ಏನಾದ್ರು ಮಾಡಿದ್ವಿ ಅಂದ್ರೆ ಆ ಎಂಡಮಿಕ್ ಸ್ಪೀಸೀಸ್ಗೆಲ್ಲ ಕೂಡ ಪ್ರಾಬ್ಲಮ್ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಅಂದ್ರೆ ಈ ಆಸ್ಟ್ರೇಲಿಯಾದಲ್ಲಿ ಅನ್ಕೊಳ್ಳಿ, ಆಸ್ಟ್ರೇಲಿಯಾದಲ್ಲಿ ಮೊದಲು ರ್ಯಾಬಿಟ್ಸ್ ಇರ್ತಿರ್ಲಿಲ್ಲ. ಏನಾಯ್ತು, ಈ ಬ್ರಿಟಿಷ್ ಅವರಲ್ಲಿ ಹೋಗಿ ಸೆಟ್ಲ್ ಆದ್ರಲ್ಲ, ಅವರು ರ್ಯಾಬಿಟ್ನ ಅಂತ ತಂದು ಅಲ್ಲಿ ಸಾಕೊಳ್ಳಕ್ಕೆ ಅಂತ ಅಂದ್ಬಿಟ್ಟು ತಂದ್ಬಿಟ್ಟಿದ್ರು. ಅವು ಅಲ್ಲಿಂದ ತಪ್ಪಿಸ್ಕೊಂಡೋಗಿ ಕಾಡ್ಗೆ ಹೋಗ್ಬಿಟ್ಟು ಈಗ ರ್ಯಾಬಿಟ್ಗಳೆಲ್ಲ ಪಾಪ್ಯುಲೇಷನ್ ತುಂಬಾ ಜಾಸ್ತಿ ಆಗ್ಬಿಟ್ಟಿದೆ. ಏನಾದ್ರು ಬೆಳೆ ಬೆಳಿತೀವಿ ಅಂದ್ರೆ ಬಂದು ಎಲ್ಲ ಡಿಸ್ಟ್ರಾಯ್ ಮಾಡ್ಬಿಡ್ತವೆ. ಈ ತರ ನಾವು ಬೇರೆ ಒಂದು ಜಾಗದಲ್ಲಿ ಬೇರೆ ಒಂದು ಹೊಸ ಜಾಗದಿಂದ ಸ್ಪೀಸೀಸ್ ನ ಇಂಡ್ಯೂಸ್ ಮಾಡಬಾರದು ಅಂತ, ಇದರಿಂದ ಅವರ ಎಕ್ಸಿಸ್ಟೆನ್ಸ್ಗೆ ಪ್ರಾಬ್ಲಮ್ ಆಗುತ್ತೆ ಅಂತ. ನೆಕ್ಸ್ಟ್ ಬಂದು ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಅಂತ. ಪೆಹಲಿ ಸೀಸ್ ಎ ಬೋರ್ಡ್ ವಿತ್ ಪಂಚಮರಿ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ರಿಟರ್ನ್ ಆನ್ ಇಟ್. ಈಗ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಅಂತ ಒಂದು ಬೋರ್ಡ್ ನ ಇವರು ನೋಡ್ತಾರೆ. ಪ್ರೊಫೆಸರ್ ಎಕ್ಸ್ಪ್ಲೈನ್ಸ್ ದಟ್ killing or capturing animals in general is strictly prohibited and punishable by law in all such places. ಸೊ ಏನು ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಅಂತ ಹೇಳಿದ್ರೆ, ಇವು ಇಲ್ಲಿ ಈ ಜಾಗದಲ್ಲಿ ಬರೀ ಆ ಜಾಗ ಮಾತ್ರ ಅಲ್ಲ, ಇವಾಗ ಎಲ್ಲಾ ಜಾಗಕ್ಕೂ ಅದು ಎಕ್ಸ್ಟೆಂಡ್ ಮಾಡಿದ್ದಾರೆ. ಇಲ್ಲಿ ಯಾವುದೇ ಅನಿಮಲ್ಸ್ ನಾವು ಕ್ಯಾಪ್ಚರ್ ಮಾಡೋದಿರ್ಬೋದು ಅಥವಾ ಬೇಟೆ ಆಡೋದಿರ್ಬೋದು, ಸಾಯಿಸೋದು, ಈ ತರ ಏನಾದ್ರು ಮಾಡಿದ್ವಿ ಅಂದ್ರೆ ಅವಾಗ ನಮ್ಗೆ ಫಾರೆಸ್ಟ್ ಆಕ್ಟ್ ಅಂತ ಒಂದು ಕೇಸ್ ಹಾಕ್ಬಿಟ್ಟು ನಮ್ನ ಜೈಲು ಕೂಡ ಹಾಕ್ತಾರೆ ಅಂತ ಹೇಳ್ತಾರೆ. ವೈಲ್ಡ್ ಲೈಫ್ ಸ್ಯಾಂಕ್ಚುರೀಸ್ ಲೈಕ್ ರಿಸರ್ವ್ ಫಾರೆಸ್ಟ್ ಪ್ರೊವೈಡ್ ಪ್ರೊಟೆಕ್ಷನ್ ಅಂಡ್ ಸೂಟಬಲ್ ಲಿವಿಂಗ್ ಕಂಡೀಷನ್ಸ್ ಟು ಅನಿಮಲ್ಸ್. ಸೊ ಇವ್ರು ಏನ್ ಹೇಳಿದ್ರು, ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಅಂದ್ರೂ ಕೂಡ ಬಯೋಸ್ಫಿಯರ್ ರಿಸರ್ವ್ ತರನೇ ಇವು ಕೂಡ, ಇಲ್ಲಿ ಕೂಡ ವೈಲ್ಡ್ ಅನಿಮಲ್ಸ್ ಇರ್ಬೋದು, ಪ್ರಾಣಿ ಪಕ್ಷಿಗಳಿಗೆ, ಗಿಡ ಮರಗಳಿಗೆ ಎಲ್ಲದಕ್ಕೂ ಕೂಡ ಲಿವಿಂಗ್ ಕಂಡೀಷನ್ಸ್ ನ ಸೂಟಬಲ್ ಆಗಿರೋ ತರ ನೋಡ್ಕೊಳ್ತೀವಿ ಅಂತ ಹೇಳ್ತಾರೆ. He also tells them that people living in a wildlife sanctuary are allowed to do certain activities such as grazing by their livestock, collecting medicinal plants, firewood, etc. ಇವ್ರೇನ್ ಹೇಳ್ತಾರೆ, ವೈಲ್ಡ್ ಲೈಫ್ ಸ್ಯಾಂಕ್ಚುರೀಸ್ ಅಲ್ಲಿ ಇರುವಂತ ಜನಗಳಿಗೆ ಕೆಲವಕ್ಕೆ ಪರ್ಮಿಷನ್ ಕೊಡ್ತಾರೆ. ಈಗ ಬಯೋಸ್ಫಿಯರ್ ರಿಸರ್ವ್ ಅಲ್ಲಿ ಏನಕ್ಕೂ ಪರ್ಮಿಷನ್ ಕೊಡಲ್ಲ, ಜನಗಳಲ್ಲಿ ಹೋಗಿ ನೋಡ್ಕೊಂಡ್ ಬರ್ಬೋದು ಅಷ್ಟು ಬಿಟ್ರೆ ಅಲ್ಲಿ ಏನು ಆಕ್ಟಿವಿಟೀಸ್ ಮಾಡೋಂಗಿಲ್ಲ, ಹ್ಯೂಮನ್ ಆಕ್ಟಿವಿಟೀಸ್ ಇರಲ್ಲ. ಆದ್ರೆ ವೈಲ್ಡ್ ಲೈಫ್ ಸ್ಯಾಂಕ್ಚುರೀಸ್ ಆಯ್ತು ಅಂದ್ರೆ ಕೆಲವು ಆಕ್ಟಿವಿಟೀಸ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಲೈವ್ ಸ್ಟಾಕ್ ಅಂದ್ರೆ ಕುರಿ ಮೇಯಿಸೋದು, ದನ ಮೇಯಿಸೋದು, ಎಮ್ಮೆ ಮೇಯಿಸೋದು, ಈ ತರದೇನಾದ್ರು ಮಾಡ್ಕೊಬಹುದು. ಕಲೆಕ್ಟಿಂಗ್ ಮೆಡಿಸಿನಲ್ ಪ್ಲಾಂಟ್ಸ್ ಅಂದ್ರೆ ಈಗ ಕಾಡಲ್ಲಿ ಕೆಲವು ಮೆಡಿಸಿನಲ್ ಪ್ಲಾಂಟ್ಸ್ ಎಲ್ಲ ಬೆಳೀತಾ ಇರ್ತವೆ, ಆಯುರ್ವೇದದಲ್ಲೆಲ್ಲ ಯೂಸ್ ಮಾಡ್ತಾರಲ್ಲ ಆ ರೀತಿ. ಸೊ ಆ ತರ ಕೆಲವು ಮೆಡಿಕಲ್ ಪ್ಲಾಂಟ್ಸ್ನೆಲ್ಲ ಕೂಡ ಇವರು ತಗೊಂಡ್ಬರ್ಬೋದು. ಮತ್ತೆ ಅಲ್ಲಿ ಬಿದ್ದಿರೋಂತ ಮರಗಳನ್ನೆಲ್ಲ ತಗೊಂಡ್ ಬಂದು ಅವರು ವ್ಯವಸಾಯ ಎಲ್ಲ ಹೊಲೆಗಳಿಗೆಲ್ಲ ಯೂಸ್ ಮಾಡಬಹುದು ಅಂತ. ಆದ್ರೆ ಇದು ಕೂಡ ಇವಾಗ ಬ್ಯಾನ್ ಮಾಡಿದ್ದಾರೆ, ಅಂದ್ರೆ ತುಂಬಾ ಸ್ಟ್ರಿಕ್ಟ್ ರೂಲ್ಸ್ ಇದೆ. ಯಾರು ಕಾಡಲ್ಲೇ ವಾಸ ಮಾಡ್ತಾರೆ ಅವ್ರು ಮಾತ್ರ ಇದೆಲ್ಲ ಮಾಡಬಹುದು. ಹೊರಗಡೆ ಹಳ್ಳಿಗಳಲ್ಲಿ ವಾಸ ಮಾಡೋರು ಕಾಡ್ಗೆ ಹೋಗ್ಬಿಟ್ಟು ಅಲ್ಲಿ ಕೊಂಬೆ ಬಿದ್ದಿತ್ತು ಅದನ್ನ ತಗೊಂಡ್ಬಂದೆ ಅಂದ್ರು ಕೂಡ ಅಲೋ ಮಾಡಲ್ಲ. ಬಿದ್ದಿರೋದ್ರೂ ಕೂಡ ನಾವು ತಗೊಂಡ್ ಬರೋಂಗಿಲ್ಲ, ಅಲ್ಲೇ ಕೊಳಿಬೇಕಷ್ಟೇ. ಅದು ಈ ರೀತಿ ಎಲ್ಲ ರೂಲ್ಸ್ ಸ್ಟ್ರಿಕ್ಟ್ ಮಾಡಿದ್ದಾರೆ. ಇಟ್ ಈಸ್ ಎ ಪಿಟಿ ದಟ್ ಈವನ್ ಪ್ರೊಟೆಕ್ಟೆಡ್ ಫಾರೆಸ್ಟ್ಸ್ ಆರ್ ನಾಟ್ ಸೇಫ್ ಬಿಕಾಸ್ ಪೀಪಲ್ ಲಿವಿಂಗ್ ಇನ್ ದಿ ನೈಬರ್ಹುಡ್ ಎನ್ಕ್ರೋಚ್ ಅಪಾನ್ ದೆಮ್ ಅಂಡ್ ಡಿಸ್ಟ್ರಾಯ್ ದೆಮ್. ನೋಡಿ, ಈ ತರ ಫಾರೆಸ್ಟ್ ನೆಲ್ಲ ನಾವು ಪ್ರೊಟೆಕ್ಟ್ ಮಾಡಿ ಅದು ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಅಂತ ಅನೌನ್ಸ್ ಮಾಡಿದ್ರು ಕೂಡ ಸುತ್ತಮುತ್ತ ಇರೋಂಥ ಜನ ಏನ್ ಮಾಡ್ತಾರೆ, ಇನ್ನೊಂದಡಿ ಅಂತ ಅಂದ್ಬಿಟ್ಟು ಜಾಗನ, ಇವಾಗೆಲ್ಲ ಜಾಗದ ರೇಟ್ಗಳೆಲ್ಲ ಜಾಸ್ತಿ ಆಗಿದೆಯಲ್ಲ, ಸೊ ಫಾರೆಸ್ಟ್ ಲ್ಯಾಂಡ್ನೆಲ್ಲ ಇವ್ರು ಎನ್ಕ್ರೋಚ್ ಮಾಡ್ಕೊಂಡು ಅಲ್ಲೆಲ್ಲ ವ್ಯವಸಾಯ ಮಾಡಕ್ ಶುರು ಮಾಡ್ಬಿಡ್ತಾರೆ. ಮತ್ತೆ ಯಾರು ನೋಡ್ತಾ ಇರೋಲ್ಲ, ಈಗ ಎಲ್ಲ ಕಾಡೆಲ್ಲ ನೋಡ್ಕೊಂಡಿರಕ್ಕಾಗತ್ತಾ ಯಾರಾದ್ರು? ಸೊ ಅವಾಗ ಏನ್ ಮಾಡ್ಬಿಡ್ತಾರೆ, ಕಾಡೊಳಗೆ ಹೋಗ್ಬಿಡೋದು, ಅಲ್ಲಿ ಬೇಟೆ ಆಡ್ಬಿಡೋದು ಮಾಡ್ತಾರೆ. ಕಾಡೊಳಗೆ ಹೋಗ್ಬಿಡೋದು, ಯಾವ್ದೋ ಒಂದು ಮರ ಕಟ್ ಮಾಡ್ಕೊಂಡ್ ಬಂದ್ಬಿಡೋದು. ಈಗ ವೀರಪ್ಪನೆಲ್ಲ ಕೇಳಿದಿರಲ್ಲ, ಗಂಧದ ಮರ ಎಲ್ಲ ಕಟ್ ಮಾಡ್ಕೊಂಡ್ ಬಂದ್ಬಿಡ್ತಿದ್ದ. ಅದೆಲ್ಲ ಎಂಡಮಿಕ್ ಸ್ಪೀಸೀಸ್. ಗಂಧದ ಮರ ಅನ್ನೋದು ಕೆಲವು ರೀಜನ್ ಅಲ್ಲಿ ಮಾತ್ರ ಬೆಳೆಯುತ್ತೆ.
ಈಗ ನಮ್ದು ಸದರ್ನ್ ಕರ್ನಾಟಕ, ಕೇರಳದ ಒಂದು ಸ್ವಲ್ಪ ಜಾಗ, ತಮಿಳ್ನಾಡು ಒಂದು ಸ್ವಲ್ಪ ಜಾಗ, ಆಂಧ್ರದ ಒಂದು ಸ್ವಲ್ಪ ಜಾಗ, ಇಷ್ಟು ಜಾಗ ಬಿಟ್ರೆ ನೆಕ್ಸ್ಟ್ ಆಸ್ಟ್ರೇಲಿಯಾದಲ್ಲಿ ಒಂದು ಸ್ವಲ್ಪ ಬೆಳೆಯುತ್ತೆ. ಅಷ್ಟು ಬಿಟ್ರೆ ಇನ್ನೆಲ್ಲೂ ಜಾಸ್ತಿ ಬೆಳೆಯಲ್ಲ ಅದು. ಈಗ ಇಂಡೋನೇಷ್ಯಾ ಆ ಥರ ಸ್ವಲ್ಪ ಜಾಗ ಬಿಟ್ರೆ ಜಾಸ್ತಿ ಕಡೆ ಬೆಳೆಯಲ್ಲ. ಇವಾಗ ಏನೋ ಅದರಲ್ಲಿ ಸ್ವಲ್ಪ ಚೇಂಜಸ್ ಮಾಡ್ತಿದ್ದಾರೆ. ಆದರೆ ಅದು ಕೂಡ ಒಂದು ರೀತಿ ಎಂಡಮಿಕ್ ಸ್ಪೀಸೀಸ್, ಅದನ್ನೆಲ್ಲ ಕಟ್ ಮಾಡಿಬಿಡ್ತಾರೆ. ಹಾಗೆ ಚಿಲ್ಡ್ರನ್ ಆರ್ ರಿಮೈಂಡೆಡ್ ಆಫ್ ದೇರ್ ವಿಸಿಟ್ ಟು ದಿ ಝೂ. ದೇ ರೀಕಾಲ್ ದಟ್ ಝೂಸ್ ಆರ್ ಆಲ್ಸೋ ಪ್ಲೇಸಸ್ ವೇರ್ ಅನಿಮಲ್ಸ್ ರಿಸೀವ್ ಪ್ರೊಟೆಕ್ಷನ್. ಈಗ ಇವ್ರು ಏನ್ ಹೇಳ್ತಾರೆ, ಫಾರೆಸ್ಟ್ ಗಾರ್ಡ್ ಎಲ್ಲ, ಇವರು ನೀವು ಝೂ ವಿಸಿಟ್ ಮಾಡಿದಾರಲ್ಲ, ಅದು ಕೂಡ ಒಂದು ರೀತಿ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ತರನೇ. ಅಂದ್ರೆ ಇಲ್ಲಿ ನ್ಯಾಚುರಲ್ ಹ್ಯಾಬಿಟೇಟ್ ಅಲ್ಲಿ ಇರಕ್ ಬಿಡಲ್ಲ, ಒಂದು ಕೇಜು ಆ ಥರ ಎಲ್ಲ ಹಾಕ್ಬಿಟ್ಟು ಒಂದು ಕಾಂಪೌಂಡ್ ಎಲ್ಲ ಕಟ್ಬಿಟ್ಟು ಅಲ್ಲಿ ಬಿಡ್ತೀವಿ. ಏನಕ್ಕೆ ಅಂದ್ರೆ ಅಲ್ಲಿ ಅನಿಮಲ್ಸ್ನ ಕಾಪಾಡ್ಕೊಳಕ್ಕೆ. ವೈಲ್ಡ್ ಲೈಫ್ ಸ್ಯಾಂಕ್ಚುರಿಯಲ್ಲಿ ಬಂದು ಬೇಟೆ ಆಡ್ಬಿಟ್ಟು ಹೋಗುವಂಥವ್ರು ಜಾಸ್ತಿ ಇದ್ದಾರೆ. ಅದಕ್ಕೆ ಅಟ್ಲೀಸ್ಟ್ ಒಂದು ಸ್ವಲ್ಪ ಆದ್ರೂ ಕಾಪಾಡ್ಕೊಳ್ಳೋಣ ಅಂತ ಝೂ ಅಲ್ಲಿ ಇಟ್ಟಿದೀವಿ ಅಂತ ಹೇಳ್ತಾರೆ. ನೆಕ್ಸ್ಟ್ ಬಂದು ನ್ಯಾಷನಲ್ ಪಾರ್ಕ್ ಅಂತ. ಮತ್ತೆ ಅವರು ಆ ಪಂಚಮರಿ ಬಯೋಸ್ಫಿಯರ್ ರಿಸರ್ವ್ ಇಂದ ಬರ್ತಾ ಅವರೊಂದು ಸತ್ಪುರ ನ್ಯಾಷನಲ್ ಪಾರ್ಕ್ ಅಂತ ಒಂದು ಬೋರ್ಡ್ ನ ಕೂಡ ನೋಡ್ತಾರೆ. ಚಿಲ್ಡ್ರನ್ ಆರ್ ನೌ ಈಗರ್ ಟು ಗೋ ದೇರ್. ಇವಾಗ ಅಲ್ಲಿ ನ್ಯಾಷನಲ್ ಪಾರ್ಕ್ ಹೋಗೋಣ ಅಂತ ಹೇಳ್ತಾರೆ. ಇವಾಗ ಇಲ್ಲೆಲ್ಲ ಪಾರ್ಕ್ ನೋಡ್ತಿರಲ್ಲ, ಲಾಲ್ ಬಾಗ್, ಕಬ್ಬನ್ ಪಾರ್ಕ್ ಅಂತ, ಈ ತರನ ಯಾವ್ದೋ ಪಾರ್ಕ್ ಇರ್ಬೋದು, ಹೋಗೋಣ ಅಂತ ಹೇಳ್ಬಿಟ್ಟು ಎಲ್ಲ ಹೇಳ್ತಾರೆ. ಮಾಧವ್ಜಿ ಟೆಲ್ಸ್ ದೆಮ್ ದಟ್ ದೀಸ್ ರಿಸರ್ವ್ಸ್ ಆರ್ ಲಾರ್ಜ್ ಅಂಡ್ ಡೈವರ್ಸ್ ಎನಫ್ ಟು ಪ್ರೊಟೆಕ್ಟ್ ಆಲ್ ಸೆಟ್ಸ್ ಆಫ್ ಇಕೋಸಿಸ್ಟಮ್. ಇವ್ರೇನ್ ಹೇಳ್ತಾರೆ, ನ್ಯಾಷನಲ್ ಪಾರ್ಕ್ ಅಂದ್ರೂ ಕೂಡ ಒಂದ್ ರೀತಿ ಬಯೋಸ್ಫಿಯರ್ ರಿಸರ್ವ್ ಮತ್ತೆ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ತರಾನೇ, ಆದ್ರೆ ಇವು ತುಂಬಾ ದೊಡ್ಡದಿರ್ತವೆ. ಅಂದ್ರೆ ಸುಮಾರು ಕಿಲೋಮೀಟರ್ ಎಕ್ಸ್ಟೆಂಡ್ ಆಗಿರುತ್ತೆ ಅಂತ ಹೇಳ್ತಾರೆ. ಇಲ್ಲಿ ಬರೀ ಒಂದು ತರ ಪ್ಲಾಂಟ್, ಒಂದು ತರ ಅನಿಮಲ್ಸ್ ಮಾತ್ರ ಅಲ್ಲ, ಟೋಟಲ್ ಇಕೋಸಿಸ್ಟಮ್ನೇ ಎಲ್ಲಿ ಪ್ರೊಟೆಕ್ಟ್ ಮಾಡ್ತೀವಿ ಅಂತ ಹೇಳ್ತಾರೆ. ದೇ ಪ್ರಿಸರ್ವ್ ಫ್ಲೋರಾ, ಫೌನಾ, ಲ್ಯಾಂಡ್ಸ್ಕೇಪ್ ಅಂಡ್ ಹಿಸ್ಟಾರಿಕ್ ಆಬ್ಜೆಕ್ಟ್ಸ್ ಆಫ್ ಎನ್ ಏರಿಯಾ. ಇವರು ಅಲ್ಲಿ ಸಿಗುವಂತ ಗಿಡ, ಮರ, ಪ್ರಾಣಿ, ಪಕ್ಷಿ ಮತ್ತೆ ಬೆಟ್ಟಗಳೇನಿದೆ ಅದಿರ್ಬೋದು, ಹಿಸ್ಟಾರಿಕ್ ಆಬ್ಜೆಕ್ಟ್ಸ್ ಏನಾದ್ರು ಇದ್ರೆ, ಹಳೆ ಕಾಲದ ಏನಾದ್ರು, ಅದು ಎಲ್ಲದನ್ನು ಕೂಡ ಕಾಪಾಡ್ತೀವಿ ಇಲ್ಲಿ ಅಂತ ಹೇಳ್ತಾರೆ. ಸತ್ಪುರ ನ್ಯಾಷನಲ್ ಪಾರ್ಕ್ ಇಸ್ ದಿ ಫಸ್ಟ್ ರಿಸರ್ವ್ ಫಾರೆಸ್ಟ್ ಆಫ್ ಇಂಡಿಯಾ. ಇಂಡಿಯಾ ಡಿಕ್ಲೇರ್ ಮಾಡಿದಂತ ಮೊದಲನೇ ನ್ಯಾಷನಲ್ ಪಾರ್ಕ್ ಯಾವುದು ಅಂದ್ರೆ, ಅಥವಾ ಮೊದಲನೇ ರಿಸರ್ವ್ ಫಾರೆಸ್ಟ್ ಯಾವುದು ಅಂದ್ರೆ ಅದು ಸತ್ಪುರ ನ್ಯಾಷನಲ್ ಪಾರ್ಕ್ ಅಂತ. ದಿ ಫೈನೆಸ್ಟ್ ಇಂಡಿಯನ್ ಟೀಕ್ ಇಸ್ ಫೌಂಡ್ ಇನ್ ದಿಸ್ ಫಾರೆಸ್ಟ್. ನಾವು ಟೀಕ್ ಅಂತ ಕರಿತೀವಲ್ಲ, ತೇಗ ಅಂತ, ಅದು ತುಂಬಾ ಹೈ ಕ್ವಾಲಿಟಿ ತೇಗ ಅನ್ನೋದು ಈ ಫಾರೆಸ್ಟ್ ಅಲ್ಲೇ ಸಿಗುವಂಥದ್ದು. ಈಗ ಅಟ್ ಪ್ರೆಸೆಂಟ್ ದೇರ್ ಆರ್ ಮೋರ್ ದೆನ್ 100 ನ್ಯಾಷನಲ್ ಪಾರ್ಕ್ಸ್ ಇನ್ ಇಂಡಿಯಾ. ಈಗ ಆಲ್ಮೋಸ್ಟ್ ಆಲ್ 100ಕ್ಕೂ ಹೆಚ್ಚು ನ್ಯಾಷನಲ್ ಪಾರ್ಕ್ ಇಂಡಿಯಾದಲ್ಲಿ ಇದಾವೆ. ಆಸ್ ಚಿಲ್ಡ್ರನ್ ಮೂವ್ಡ್ ಅಹೆಡ್ ದೇ ಸಾ ಎ ಬೋರ್ಡ್ ವಿತ್ ಸತ್ಪುರ ಟೈಗರ್ ರಿಸರ್ವ್. ಸೊ ಮಕ್ಕಳು ಮುನ್ನೂ ಮೂವ್ ಆಗ್ತಾ ಇನ್ನೊಂದು ಬೋರ್ಡ್ ನೋಡ್ತಾರೆ. ಆ ಬೋರ್ಡ್ ಮೇಲೆ ಸತ್ಪುರ ಟೈಗರ್ ರಿಸರ್ವ್ ಅಂತ ಇತ್ತು. ಇದೇನಿದು ಟೈಗರ್ ರಿಸರ್ವ್ ಅಂತಿದೆ ಅಂತ ಕೇಳ್ತಾರೆ. ಅವಾಗ ಮಾಧವ್ಜಿ ಮತ್ತೆ ಏನ್ ಹೇಳ್ತಾರೆ, ಇದು ಪ್ರಾಜೆಕ್ಟ್ ಟೈಗರ್ ಅನ್ನೋದನ್ನ ಇಂಡಿಯನ್ ಗವರ್ಮೆಂಟ್ ಅವರು ಲಾಂಚ್ ಮಾಡಿದ್ದಾರೆ ಅಂತ ಹೇಳ್ತಾರೆ. ಈ ಲಾಂಚ್ ಮಾಡಿರೋದೇನಕ್ಕೆ, ದಿ ಆಬ್ಜೆಕ್ಟಿವ್ ಆಫ್ ದಿಸ್ ಪ್ರಾಜೆಕ್ಟ್ ವಾಸ್ ಟು ಎನ್ಶ್ಯೂರ್ ದ ಸರ್ವೈವಲ್ ಅಂಡ್ ಮೇಂಟೆನೆನ್ಸ್ ಆಫ್ ದಿ ಟೈಗರ್ ಪಾಪ್ಯುಲೇಷನ್ ಇನ್ ದಿ ಕಂಟ್ರಿ. ಇವ್ರು ಹೇಳ್ತಾರೆ, ಏನಕ್ಕೆ ಪ್ರಾಜೆಕ್ಟ್ ಟೈಗರ್ ನ ಲಾಂಚ್ ಮಾಡಿದ್ರು ಅಂದ್ರೆ, ಒಂದು ಟೈಮ್ ಅಲ್ಲಿ ಎಲ್ಲರೂ ಟೈಗರ್ನ ಅದ್ರ ಹಲ್ಲಿಗೋಸ್ಕರ, ಅದ್ರ ಉಗುರಿಗೋಸ್ಕರ, ಅದ್ರ ಚರ್ಮಕ್ಕೋಸ್ಕರ ಎಲ್ಲ ಬೇಟೆ ಆಡಿ ಟೈಗರ್ಸ್ ಆಲ್ಮೋಸ್ಟ್ ಖಾಲಿ ಆಗೋಗೋ ತರ ಬಂದ್ಬಿಟ್ಟಿತ್ತು ಇಂಡಿಯಾದಲ್ಲಿ. ಬರೀ ಒಂದು 15-16 ಟೈಗರ್ಸ್ ಮಾತ್ರ ಉಳ್ಕೊಂಡಿತ್ತು ಇಡೀ ಇಂಡಿಯಾದಲ್ಲಿ. ಆ ತರ ಇದ್ರ ಪಾಪ್ಯುಲೇಷನ್ ಕಮ್ಮಿ ಆಗಿತ್ತು ಅಂತ ಹೇಳ್ತಾರೆ. ನೀವು ಕೂಡ ರೀಸೆಂಟ್ ಆಗಿ ನ್ಯೂಸ್ ಎಲ್ಲ ನೋಡಿರ್ಬೋದು, ಬಿಗ್ ಬಾಸ್ ಅಲ್ಲಿ ಯಾರೋ ಹುಲಿ ಉಗುರು ಹಾಕೊಂಡಿದ್ರು ಅಂದ್ಬಿಟ್ಟು ಎಲ್ಲರ ಮೇಲೂ ಕೇಸ್ಗಳು ಹಾಕೊಂಡು ಎಷ್ಟೊಂದು ಮನೆ ಮೇಲೆಲ್ಲ ರೈಡ್ ಮಾಡಿ ಹುಲಿ ಉಗುರು ಇದೆಲ್ಲ ಸೀಸ್ ಮಾಡಿದ್ರು. ಸೊ ಈ ತರ ಹಳೆ ಕಾಲದಲ್ಲಿ ಏನ್ ಮಾಡೋರು ಅಂದ್ರೆ, ಎಷ್ಟೊಂದ್ ಜನ ಟೈಗರ್ನೆಲ್ಲ ಬೇಟೆ ಆಡ್ಬಿಡೋದು, ಬೇರೆ ಬೇರೆ ಪ್ರಾಣಿನೂ ಕೂಡ, ಬರೀ ಟೈಗರ್ ಮಾತ್ರ ಅಲ್ಲ, ಬೇಟೆ ಆಡ್ಬಿಟ್ಟು ಅದ್ರ ಚರ್ಮನ ತಗೊಂಡ್ಬಂದ್ಬಿಟ್ಟು ಅವ್ರಿಗೆ ಡಿಸೈನ್ ಮಾಡ್ಕೊಳ್ಳೋದು, ಅದ್ರ ಉಗುರು ತರ್ದ್ಬಿಟ್ಟು ಕತ್ಗೆ ಹಾಕೊಳ್ಳೋದು, ಅದ್ರಲ್ಲಿ ಕಿತ್ಬಿಟ್ಟು ಕತ್ಗೆ ಹಾಕೊಳ್ಳೋದು, ಈ ತರ ಎಲ್ಲ ಮಾಡ್ತಾ ಇರ್ತಾರೆ. ಇದರಿಂದ ಟೈಗರ್ ಪಾಪ್ಯುಲೇಷನ್ ಫುಲ್ ಕಮ್ಮಿ ಆಗೋಗಿರುತ್ತೆ. ಇದನ್ನ ಕಾಪಾಡಬೇಕು ಅಂದ್ಬಿಟ್ಟು ಪ್ರಾಜೆಕ್ಟ್ ಟೈಗರ್ ಅಂತ ಮಾಡ್ತಾರೆ. ಅದರ ಒಂದು ಪಾರ್ಟೇನೆ ಟೈಗರ್ ರಿಸರ್ವ್ಸ್ ಅಂತ ಅಂದ್ಬಿಟ್ಟು. ಟೈಗರ್ is one of the many species which are slowly disappearing from our forest. ಸೊ ಇವಾಗ ಬರ್ತಾ ಏನಾಯ್ತು, ನಮ್ಮ ಫಾರೆಸ್ಟ್ ಗಳಲ್ಲಿ ಮೊದಲು ಎಷ್ಟೊಂದು ಟೈಗರ್ ಇತ್ತು, ಆದ್ರೆ ಇವಾಗ ಬರ್ತಾ ಎಲ್ಲ ಕೂಡ ಡಿಸಪಿಯರ್ ಆಗೋಗಿದೆ. ಬಟ್ ದಿ ಸತ್ಪುರ ಟೈಗರ್ ರಿಸರ್ವ್ ಇಸ್ ಯೂನಿಕ್ ಇನ್ ದಿ ಸೆನ್ಸ್ ದಟ್ ಸಿಗ್ನಿಫಿಕೆಂಟ್ ಇನ್ಕ್ರೀಸ್ ಇನ್ ದಿ ಪಾಪ್ಯುಲೇಷನ್ ಆಫ್ ಟೈಗರ್ ಹ್ಯಾಸ್ ಬಿನ್ ಸೀನ್ ದೇರ್. ಇಷ್ಟೊಂದು ಕಡೆ ಪಾಪ್ಯುಲೇಷನ್ ಎಲ್ಲ ಕಮ್ಮಿ ಆದ್ರೂ ಕೂಡ ಸತ್ಪುರ ಟೈಗರ್ ರಿಸರ್ವ್ ಅಲ್ಲಿ ಟೈಗರ್ ಪಾಪ್ಯುಲೇಷನ್ ಜಾಸ್ತಿ ಆಗ್ತಾ ಇದೆ, ಅಂದ್ರೆ ಇದ್ರದ್ದು ನಂಬರ್ಸ್ ಜಾಸ್ತಿ ಆಗ್ತಾ ಇದೆ. Once upon a time, animals like lions, elephants, wild buffaloes and barsinga were also found in Satpura National Park. ಒಂದು ಟೈಮಲ್ಲಿ ಸತ್ಪುರ ನ್ಯಾಷನಲ್ ಪಾರ್ಕ್ ಏನಿತ್ತು, ಆ ಜಾಗದಲ್ಲಿ ಈ ತರ ಎಷ್ಟೊಂದು ಅನಿಮಲ್ಸ್ನೆಲ್ಲ ಕೂಡ ನಾವು ನೋಡ್ತಾ ಇದ್ವಿ.
Animals whose number are diminishing to a level that they may face extinction are known as the endangered animals. ಸೊ ಏನಾಗ್ತಾ ಇದೆ ಅಂದ್ರೆ ಯಾವ ಅನಿಮಲ್ಸ್ ನಂಬರ್ಸ್ ತುಂಬಾ ಕಮ್ಮಿ ಆಗ್ತಾ ಆಗ್ತಾ ಫ್ಯೂ ಕ್ವಾಂಟಿಟಿ ಆಗ್ಬಿಟ್ಟು ಇದೇನು ಇನ್ನು ಸ್ವಲ್ಪ ದಿನ ನಾವು ನೋಡ್ಕೊಂಡಿಲ್ಲ ಅಂದ್ರೆ ಈ ಅನಿಮಲ್ಸ್ ಎಲ್ಲ ಎಕ್ಸ್ಟಿಂಟ್ ಆಗ್ಬಿಡ್ತವೇನೋ. ಎಕ್ಸ್ಟಿಂಟ್ ಅಂದ್ರೆ ಅನಿಮಲ್ಸ್ ಒಂದೂ ಕಾಣಿಸಲ್ಲ. ಈಗ ಡೈನೋಸರ್ ನಿಮ್ಗೆ ಕಾಣುತ್ತಾ? ಇಲ್ಲ, ಯಾವಾಗೋ ಇತ್ತು, ಯಾವಾಗೋ ಸತ್ತೋಯ್ತು. ಅದಕ್ಕೆ ಅದನ್ನ ಎಕ್ಸ್ಟಿಂಟ್ ಅನಿಮಲ್ಸ್ ಅಂತ ಕರಿತೀವಿ. ಸೊ ಈ ತರ ಎಕ್ಸ್ಟಿಂಟ್ ಆಗೋದು ಇದಕ್ಕೆ ಹತ್ರ ಬಂದ್ಬಿಟ್ರೆ ಅಂತದನ್ನ ನಾವು ಎಂಡೇಂಜರ್ಡ್ ಅನಿಮಲ್ಸ್ ಅಂತ ಕರಿತೀವಿ. ಅಂದ್ರೆ ಸ್ವಲ್ಪ ಇದೆ ನಂಬರ್ಸ್, ಇದನ್ನ ನೋಡ್ಕೊಂಡಿಲ್ಲ ಅಂದ್ರೆ, ನಾವು ಕಾಪಾಡ್ಕೊಂಡಿಲ್ಲ ಅಂದ್ರೆ ಇವು ಕೂಡ ಎಕ್ಸ್ಟೆಂಡ್ ಆಗ್ತವೆ ಅಂತ ಅಂದ್ಬಿಟ್ಟು. ಸೊ ಈ ರೀತಿ, ಸೊ ಈ ತರ ಎಷ್ಟೊಂದು ಎಂಡೇಂಜರ್ಡ್ ಅನಿಮಲ್ಸ್ ಎಲ್ಲ ಕೂಡ ಈ ಸತ್ಪುರದಲ್ಲಿ ಇದೆ. ಬೋಜೋ ರಿಮೈಂಡೆಡ್ ಆಫ್ ದಿ ಡೈನೋಸರ್ಸ್ ವಿಚ್ ಬಿಕೇಮ್ ಎಕ್ಸ್ಟೆಂಟ್ ಲಾಂಗ್ ಟೈಮ್ ಅಗೋ. ಸೊ ನಿಮ್ಗೂ ಗೊತ್ತಲ್ವಾ, ಡೈನೋಸರ್ಸ್ ಎಕ್ಸ್ಟೆಂಟ್ ಆಗೋಯ್ತು ಎಷ್ಟೊಂದು ವರ್ಷದಿಂದ ಅಂದ್ಬಿಟ್ಟು. ನೋಡಿ, ವೈಲ್ಡ್ ಬಫೆಲೋ ಇದು. ಆ ಬೈಸನ್ ಕೂಡ ಇದೇ ತರ ಇರುತ್ತೆ ಆಕ್ಚುಲಿ, ಒಂದ್ ಸ್ವಲ್ಪ ನೋಡಕ್ಕೆ. ಸೊ ಈ ಅನಿಮಲ್ಸ್ ಏನಕ್ಕೆ ಎಂಡೇಂಜರ್ಡ್ ಆಗ್ತವೆ ಅಥವಾ ಎಕ್ಸ್ಟಿಂಟ್ ಆಗ್ತವೆ ಅಂದ್ರೆ ಅದರ ನ್ಯಾಚುರಲ್ ಹ್ಯಾಬಿಟ್ಯಾಟ್ ಅಲ್ಲಿ ಏನಾದರೂ ಡಿಸ್ಟರ್ಬೆನ್ಸ್ ಗಳು ಬಂತು ಅಂದ್ರೆ. ಓಕೆ, ಪ್ರೊಫೆಸರ್ ಅಹಮದ್ ಟೆಲ್ಸ್ ದೆಮ್ ದಟ್ ಇನ್ ಆರ್ಡರ್ ಟು ಪ್ರೊಟೆಕ್ಟ್ ಪ್ಲಾಂಟ್ಸ್ ಅಂಡ್ ಅನಿಮಲ್ಸ್ ಸ್ಟ್ರಿಕ್ಟ್ ರೂಲ್ಸ್ ಆರ್ ಇಂಪೋಸ್ಡ್ ಇನ್ ಆಲ್ ನ್ಯಾಷನಲ್ ಪಾರ್ಕ್ಸ್. ಇವ್ರೇನ್ ಹೇಳಿದ್ರು, ಈ ಒಂದು ಪ್ರಾಣಿಗಳನ್ನ ಪಕ್ಷಿಗಳನ್ನ ಕಾಪಾಡ್ಕೊಳ್ಳಕ್ಕೆ ಅಂದ್ಬಿಟ್ಟು ಎಲ್ಲಾ ನ್ಯಾಷನಲ್ ಪಾರ್ಕ್ಸ್ ಅಲ್ಲೂ ಕೂಡ ಸ್ಟ್ರಿಕ್ಟ್ ರೂಲ್ಸ್ ನ ಇಂಪೋಸ್ ಮಾಡಿದ್ದಾರೆ ಅಂದ್ಬಿಟ್ಟು. Human activities such as grazing, poaching, hunting, capturing of animals or collection of firewood, medicine plants, etc. are not allowed. ಇವ್ರೇನು ಹೇಳಿದ್ರು, ನ್ಯಾಷನಲ್ ಪಾರ್ಕ್ಸ್ ಅಲ್ಲಿ ಹೋಗ್ಬಿಟ್ಟು ಫೈರ್ವುಡ್ ತಗೊಂಡ್ಬರ್ತೀನಿ, ಮೆಡಿಸಿನ್ ಆಯುರ್ವೇದಾಗ ಏನೋ ಪ್ಲಾಂಟ್ ಬೇಕು ಅದನ್ನ ಕಿತ್ಕೊಂಡ್ಬರ್ತೀನಿ ಅಂದ್ರೆ ಅದು ಕೂಡ ಕ್ರೈಮ್. ಅವಾಗೂ ಕೂಡ ಹೊಡೆದು ಜೈಲ್ಗೆ ಹಾಕ್ತಾರೆ. ಮತ್ತೆ ಅನಿಮಲ್ಸ್ ನ ಕ್ಯಾಪ್ಚರ್ ಮಾಡೋದು, ಬೇಟೆ ಆಡೋದು ಇವೆಲ್ಲ ಮಾಡಿದ್ರು ಕೂಡ ನಮ್ಗೆ ಜೈಲ್ ಶಿಕ್ಷೆ ಹಾಕ್ತಾರೆ. ಜಾಸ್ತಿ ವರ್ಷ ಹಾಕ್ತಾರೆ, 7 years 10 years ಜೈಲ್ಗೆ ಹಾಕ್ಬಿಡ್ತಾರೆ. ಮಾಧವ್ಜಿ ಟೆಲ್ಸ್ ಪಹೇಲಿ ದಟ್ ಸ್ಮಾಲ್ ಅನಿಮಲ್ಸ್ ಆರ್ ಮಚ್ ಮೋರ್ ಇನ್ ಡೇಂಜರ್ ಆಫ್ ಬಿಕಮ್ ಎಕ್ಸ್ಟಿಂಟ್ ದೆನ್ ದಿ ಬಿಗರ್ ಅನಿಮಲ್ಸ್. ಇವ್ರೇನ್ ಹೇಳ್ತಾರೆ, ದೊಡ್ಡ ದೊಡ್ಡ ಅನಿಮಲ್ಸ್ ನಾವು ಹೆಂಗೋ ಕಾಪಾಡ್ಬಿಡ್ಬೋದು, ಆದ್ರೆ ಚಿಕ್ಕ ಚಿಕ್ಕ ಅನಿಮಲ್ಸ್ ತುಂಬಾ ಡೇಂಜರಸ್ ಆಗಿ ಇರೋಂಥದ್ದು, ಅಂದ್ರೆ ಅದು ಎಕ್ಸ್ಟಿಂಟ್ ಆಗೋ ಹತ್ರ ಬಂದ್ಬಿಟ್ಟಿದೆ ಅಂತ ಹೇಳ್ತಾರೆ. ಅಟ್ ಟೈಮ್ಸ್ ವಿ ಕಿಲ್ ಸ್ನೇಕ್ಸ್, ಫ್ರಾಗ್ಸ್, ಲಿಸರ್ಡ್ಸ್, ಬ್ಯಾಟ್ಸ್ ಅಂಡ್ ಔಲ್ಸ್ ರತ್ಲೆಸ್ಲಿ ವಿತೌಟ್ ರಿಯಲೈಸಿಂಗ್ ದರ್ ಇಂಪಾರ್ಟೆನ್ಸ್ ಇನ್ ಎಕೋಸಿಸ್ಟಮ್. ನಾವೇನ್ ಮಾಡ್ತೀವಿ, ಈಗ ಟೈಗರ್, ಬಫೆಲೋ ಈ ತರದನ್ನ ನಾವೇನೋ ಕಾಪಾಡ್ಕೊಂಡ್ಬಿಡ್ಬೋದು. ಆದ್ರೆ ಎಷ್ಟೋ ಸರಿ ಏನ್ ಮಾಡ್ಬಿಡ್ತೀವಿ, ಸ್ನೇಕ್ಸ್ ನ ಸಾಯಿಸೋದು, ಫ್ರಾಗ್ಸ್ ನ ಸಾಯಿಸೋದು, ಬ್ಯಾಟ್ಸ್ ನ ಸಾಯಿಸೋದು, ಈ ತರದೆಲ್ಲ ಮಾಡ್ಬಿಡ್ತೀವಿ ಅನಿಮಲ್ಸ್ ನ. ನಾವೇನು ಅನ್ಕೊಂತೀವಿ, ಹಾವು ಇಲ್ಲಿ ಬಂತು ಸಾಯಿಸ್ಬಿಟ್ವಿ, ಕಪ್ಪೆ ಬರ್ತಾ ಇತ್ತು ಸಾಯಿಸ್ಬಿಟ್ವಿ, ಲಿಸರ್ಡ್ ಇತ್ತು ಮನೆಯಲ್ಲಿ ಸಾಯಿಸ್ಬಿಟ್ವಿ, ಈ ತರ ಜಾಸ್ತಿ ಅನ್ಕೊಂತೀವಿ. ಆದ್ರೆ ಕೆಲವು ಟೈಪ್ ಆಫ್ ಲಿಸರ್ಡ್ ಇರ್ಬೋದು, ಕೆಲವು ಟೈಪ್ ಆಫ್ ಸ್ನೇಕ್ಸ್ ತುಂಬಾ ಎಂಡೇಂಜರ್ಡ್ ಆಗಿರುತ್ತೆ. ಬೈ ಕಿಲಿಂಗ್ ದೆಮ್ ವಿ ಆರ್ ಆರ್ಮಿಂಗ್ ಅವರ್ ಸೆಲ್ಫ್ಸ್. ಸೊ ಇವನ್ನೆಲ್ಲ ಸಾಯಿಸೋದ್ರಿಂದ ಏನಾಯ್ತು, ನಮ್ಮನ್ನ ನಾವೇ ಹಾರ್ಮ್ ಮಾಡ್ಕೊಂಡಿದ್ದೀವಿ. ಈಗ ನೀವು ಹೇಳ್ಬೋದು, ಸರ್ ಇಲ್ಲಿ ಹಾವು ಬಂದಿತ್ತು ಅದನ್ನ ಸಾಯಿಸ್ಬಿಟ್ವಿ, ನಮಗೆ ತೊಂದರೆ ಇತ್ತಲ್ಲ ಹಾವಿದ್ರೆ ಅಂತ. ಕರೆಕ್ಟ್, ನಮಗೂ ಕೂಡ. ಆದ್ರೆ ಹಾವಿರೋದ್ರಿಂದ ಏನಾಗುತ್ತೆ, ಎಷ್ಟೊಂದು ಇಲಿಗಳನ್ನೆಲ್ಲ ಅದು ತಿಂತಾ ಇರುತ್ತೆ. ಇದರಿಂದ ಏನಾಗುತ್ತೆ, ನಮ್ಮ ಒಂದು ರೇಷನ್ ಅದೆಲ್ಲ ಏನ್ ಸ್ಟೋರ್ ಮಾಡಿ ಇಟ್ಕೊಂತೀವಿ ಅದನ್ನೆಲ್ಲ ನಮ್ಗೆ ಇಲಿಗಳಿಂದ ಯಾವು ಕಾಪಾಡ್ತಾ ಇತ್ತು. ಈ ರೀತಿ ಆದ್ರೆ ಏನು ಮಾಡೋಕ್ಕಾಗಲ್ಲ, ಹಾವು ಬಂದಾಗ ನಾವು ಅದನ್ನ ಸಾಯಿಸ್ಲೇಬೇಕಾಗತ್ತೆ. They might be small in size, but their role in the ecosystem cannot be ignored. ಸೊ ಇದು ತುಂಬಾ ಚಿಕ್ಕ ಪ್ರಾಣಿಗಳಿರ್ಬೋದು, ಆದ್ರೆ ಇಕೋಸಿಸ್ಟಮ್ಗೆ ಇವೆಲ್ಲ ಕೂಡ ನಮಗೆ ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ದೇ ಫಾರ್ಮ್ ದಿ ಪಾರ್ಟ್ ಆಫ್ ಫುಡ್ ಚೈನ್ಸ್ ಅಂಡ್ ಫುಡ್ ವೆಬ್ಸ್ ವಿಚ್ ಅಬೌಟ್ ಯು ಲರ್ನ್ಟ್ ಇನ್ ಕ್ಲಾಸ್ 7. ಸೊ ಈ ಫುಡ್ ಏನಿದೆ, ಫುಡ್ ಚೈನ್ಸ್ ಏನಿದೆ ಮತ್ತೆ ಫುಡ್ ವೆಬ್ಸ್ ಏನಿದೆ, ನೀವು ನೋಡ್ತಾ ಇದ್ರಲ್ಲ, ಗ್ರಾಸ್ನ ಗ್ರಾಸ್ ಓಪರ್ ತಿನ್ನುತ್ತೆ, ಗ್ರಾಸ್ ಓಪರ್ನ ಫ್ರಾಗ್ ತಿನ್ನುತ್ತೆ, ಫ್ರಾಗ್ನ ಸ್ನೇಕ್ ತಿನ್ನುತ್ತೆ, ಸ್ನೇಕ್ನ ಈಗಲ್ ತಿನ್ನುತ್ತೆ ಅಂತ. ಸೊ ಈ ಫುಡ್ ಚೈನ್ ಡಿಸ್ಟರ್ಬ್ ಆಗುತ್ತೆ. ಇದರಿಂದ ಬರೀ ಆ ಒಂದು ಪ್ರಾಣಿಗೆ ಮಾತ್ರ ಅಲ್ಲ, ಎಷ್ಟೊಂದು ಪ್ರಾಣಿಗಳಿಗೆ ಪ್ರಾಬ್ಲಮ್ ಆಗುತ್ತೆ. An ecosystem is made up of all plants, animals and microorganisms in the area along with non-living components such as climate, soil, river deltas, etc. ಈಗ ಆಗ್ಲೇ ಇಕೋಸಿಸ್ಟಮ್ ಅಂತ ಒಂದು ವರ್ಡ್ ಯೂಸ್ ಮಾಡಿದ್ದೆ. ಏನು, ನ್ಯಾಷನಲ್ ಪಾರ್ಕ್ ಅಲ್ಲಿ ಬರೀ ಅನಿಮಲ್ಸ್ ನ ಮಾತ್ರ ಕಾಪಾಡಲ್ಲ, ಟೋಟಲ್ ಇಕೋಸಿಸ್ಟಮ್ ನ ಕಾಪಾಡ್ತೀವಿ ಅಂತ. ಸೊ ಇಕೋಸಿಸ್ಟಮ್ ಅಂದ್ರೆ ಏನು, ಇಲ್ಲಿ ಬರೀ ಲಿವಿಂಗ್ ಆರ್ಗಾನಿಸಮ್ಸ್ ಮಾತ್ರ ಅಲ್ಲ, ಪ್ಲಾಂಟ್ಸ್, ಅನಿಮಲ್ಸ್ ಇವು ಮಾತ್ರ ಅಲ್ಲ, ಅಲ್ಲಿರುವಂತ ಬೆಟ್ಟಗಳಿರ್ಬೋದು, ಅಲ್ಲಿರುವಂತ ಕಲ್ಲುಗಳಿರ್ಬೋದು, ಅಲ್ಲಿರುವಂತ ಮಣ್ಣು ಇರ್ಬೋದು, ಅಲ್ಲಿರುವಂತ ಹರಿತಾ ಇರುವಂತ ನದಿ ಇರ್ಬೋದು, ಇವೆಲ್ಲ ಕೂಡ ಇಕೋಸಿಸ್ಟಮ್ಗೆ ಬರುತ್ತೆ. ನ್ಯಾಷನಲ್ ಪಾರ್ಕ್ ಅಲ್ಲಿ ಇವೆಲ್ಲದನ್ನು ಕೂಡ ನಾವು ಕಾಪಾಡ್ತೀವಿ. ರೆಡ್ ಡೇಟಾ ಬುಕ್, ಇದೊಂದು ಬುಕ್ ಇದೆ, ಇದು ರೆಡ್ ಡೇಟಾ ಬುಕ್ ಅಂತ. ಇದರಲ್ಲಿ ಏನೇನಿರುತ್ತೆ ನೋಡೋಣ. ಪ್ರೊಫೆಸರ್ ಎಕ್ಸ್ಪ್ಲೈನ್ಸ್ ಅಬೌಟ್ ರೆಡ್ ಡೇಟಾ ಬುಕ್ ಟು ದಿ ಚಿಲ್ಡ್ರನ್.
He tells them that Red Data Book is the source book which keeps a record of all the endangered animals and plants. ಇವ್ರೇನ್ ಹೇಳ್ತಾರೆ, ಒಂದು ರೆಡ್ ಡೇಟಾ ಬುಕ್ ಅಂತ ಇದೆ. ಈ ಬುಕ್ ಅಲ್ಲಿ ಪ್ರಪಂಚದಲ್ಲೇನೆ ಯಾವ್ಯಾವ ಒಂದು ಪ್ಲಾಂಟ್ ಎಂಡೇಂಜರ್ಡ್ ಆಗಿದೆ, ಯಾವ್ಯಾವ ಅನಿಮಲ್ ಎಂಡೇಂಜರ್ಡ್ ಆಗಿದೆ, ಅದೆಲ್ಲದ್ರದ್ದು ಕೂಡ ಡೇಟಾ ಅದರಲ್ಲಿ ಇಟ್ಟಿರ್ತಾರೆ. ಸೊ ಇದನ್ನ ನೋಡ್ಕೊಂಡ್ರೆ ನಾವು ಇದನ್ನ ಮೇಂಟೈನ್ ಮಾಡಿದ್ವಿ ಅಂದ್ರೆ ಯಾವ ಕೂಡ ಎಂಡೇಂಜರ್ಡ್ ಆಗಿರೋಂಥ ಅನಿಮಲ್ಸ್ ಎಕ್ಸ್ಟೆಂಟ್ ಆಗದೆ ಇರೋ ತರ ನಾವು ನೋಡ್ಕೊಳ್ಬಹುದು ಅಂತ. ಇಂಡಿಯಾ ಆಲ್ಸೋ ಮೇಂಟೈನ್ಸ್ ರೆಡ್ ಡೇಟಾ ಬುಕ್ ಫಾರ್ ಪ್ಲಾಂಟ್ಸ್ ಅಂಡ್ ಅನಿಮಲ್ಸ್ ಫೌಂಡ್ ಇನ್ ಇಂಡಿಯಾ. ನಮ್ಮ ದೇಶ ಕೂಡ ನಾವು ಸಪರೇಟ್ ಆಗಿ ಒಂದು ರೆಡ್ ಡೇಟಾ ಬುಕ್ ನ ಮೇಂಟೈನ್ ಮಾಡ್ತೀವಿ. ಇದರಲ್ಲಿ ಯಾವ್ಯಾವ್ದು ನಮ್ಮ ಇಂಡಿಯಾದಲ್ಲಿ ಇರುವಂತ ಪ್ಲಾಂಟ್ ಅನಿಮಲ್ ಎಲ್ಲ ಎಂಡೇಂಜರ್ಡ್ ಸ್ಥಿತಿಗೆ ಬಂದಿದೆ ಅದನ್ನೆಲ್ಲ ಕೂಡ ಡೇಟಾ ಮೇಂಟೈನ್ ಇರುತ್ತೆ ಅದರಲ್ಲಿ. ನೆಕ್ಸ್ಟ್ ಬಂದು ಮೈಗ್ರೇಷನ್ ಅಂತ. ದಿ ಎಕ್ಸ್ಕರ್ಷನ್ ಪಾರ್ಟಿ ದೆನ್ ಎಂಟರ್ಸ್ ಡೀಪರ್ ಇನ್ ಟು ದಿ ಫಾರೆಸ್ಟ್ ಅಂಡರ್ ದಿ ಗೈಡೆನ್ಸ್ ಆಫ್ ಮಾಧವ್ಜಿ. ಇವ್ರು ಮತ್ತೆ ಇನ್ನು ಕಾಡ್ ಮಧ್ಯಕ್ಕೆ ಹೋಗ್ತಾ ಇರ್ತಾರೆ. ದೇ ಸೆಟ್ ನಿಯರ್ ಎ ತವಾ ರಿಸರ್ವಾಯರ್ ಟು ರಿಲ್ಯಾಕ್ಸ್ ಫಾರ್ ಸಮ್ ಟೈಮ್. ಅಲ್ಲೊಂದು ರಿಸರ್ವಾಯರ್ ಇರುತ್ತೆ, ತವಾ ರಿಸರ್ವಾಯರ್ ಅಂದ್ರೆ ಜಾಸ್ತಿ ನೀರು ಇರುವಂತ ಒಂದು ಜಾಗ. ಈಗ ಡ್ಯಾಮ್ ಕಟ್ಟಿರ್ತಾರೆ ಅನ್ಕೊಳ್ಳಿ, ಡ್ಯಾಮ್ ಹಿಂದಗಡೆ ಒಂದಷ್ಟು ಏರಿಯಾ ಎಲ್ಲ ನೀರು ತುಂಬಿಕೊಂಡಿರುತ್ತಲ್ಲ, ಆ ತರ ಅನ್ಕೊಳ್ಳಿ. ಪೆಹಲಿ ಅಬ್ಸರ್ವ್ಸ್ ಸಮ್ ಆಫ್ ದಿ ಬರ್ಡ್ಸ್ ನಿಯರ್ ದಿ ರಿವರ್. ಇವರು ಆ ರಿವರ್ ಹತ್ರ ಕೆಲವು ಬರ್ಡ್ಸ್ನೆಲ್ಲ ಕೂಡ ಇವ್ರು ನೋಡ್ತಾರೆ. ಮಾಧವ್ಜಿ ಟೆಲ್ಸ್ ದಿ ಚಿಲ್ಡ್ರನ್ ದಟ್ ದೀಸ್ ಆರ್ ಮೈಗ್ರೇಟರಿ ಬರ್ಡ್ಸ್. ಇವ್ರು ಫಾರೆಸ್ಟ್ ಗಾರ್ಡ್ ಏನ್ ಹೇಳ್ತಾರೆ, ಇವೆಲ್ಲ ಮೈಗ್ರೇಟರಿ ಬರ್ಡ್ಸ್ ಅಂತ ಹೇಳ್ತಾರೆ. ಅಂದ್ರೆ ಇವೆಲ್ಲ ಇಲ್ಲಿ ಜಾಗದವಲ್ಲ, ಈ ಜಾಗದಲ್ಲ ಬರ್ಡ್ಸ್, ಇವೆಲ್ಲ ಬೇರೆ ಕಡೆಯಿಂದ ಬಂದವು ಅಂತ. ದೀಸ್ ಬರ್ಡ್ಸ್ ಹ್ಯಾವ್ ಫ್ಲೋನ್ ಹಿಯರ್ ಫ್ರಮ್ ಅದರ್ ಪಾರ್ಟ್ಸ್ ಆಫ್ ದಿ ವರ್ಲ್ಡ್. ಇವು ಬೇರೆ ಜಾಗದಿಂದ ಬಂದಿದ್ದು ಅಂದ್ರೆ ಒಂದು 5 ಕಿಲೋಮೀಟರ್ 10 ಕಿಲೋಮೀಟರ್ ಇಂದ ಬಂದವಲ್ಲ, ಇವು ಪ್ರಪಂಚದ ಬೇರೆ ಬೇರೆ ಕಾಂಟಿನೆಂಟ್ಸ್ ಇಂದ ಬಂದವು ಅಂತ ಹೇಳ್ತಾರೆ. ಮೈಗ್ರೇಟರಿ ಬರ್ಡ್ಸ್ ಫ್ಲೈ ಟು ಫಾರ್ ಅವೇ ಏರಿಯಾಸ್ ಎವ್ರಿ ಇಯರ್ ಡ್ಯೂರಿಂಗ್ ಎ ಪರ್ಟಿಕ್ಯುಲರ್ ಟೈಮ್ ಬಿಕಾಸ್ ಆಫ್ ಕ್ಲೈಮ್ಯಾಟಿಕ್ ಕಂಡೀಷನ್ಸ್. ಈ ಮೈಗ್ರೇಟರಿ ಬರ್ಡ್ಸ್ ಏನ್ ಮಾಡ್ತವೆ, ಪ್ರತಿ ವರ್ಷ ಈ ಕ್ಲೈಮೇಟ್ ಚೇಂಜ್ ಆದಂಗೆ ಇವು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಇವು ಟ್ರಾವೆಲ್ ಮಾಡ್ತವೆ. ದೇ ಫ್ಲೈ ಫಾರ್ ಲೇಯಿಂಗ್ ಎಗ್ಸ್ ಆಸ್ ದಿ ವೆದರ್ ಇನ್ ದೇರ್ ನ್ಯಾಚುರಲ್ ಹ್ಯಾಬಿಟ್ಯಾಟ್ ಬಿಕಮ್ಸ್ ವೆರಿ ಕೋಲ್ಡ್ ಅಂಡ್ ಇನ್ಹಾಸ್ಪಿಟಬಲ್. ಕೆಲವು ಸರಿ ಏನಾಗುತ್ತೆ, ಇವು ಮೊಟ್ಟೆ ಇಡುವಂತ ಟೈಮ್ ಬರುತ್ತೆ. ಅಂತ ಟೈಮಲ್ಲಿ ಮೊಟ್ಟೆ ಇಟ್ಮೇಲೆ ಅದು ಮರಿ ಹಾಕಿದ್ಮೇಲೆ ಮರಿ ಈಚೆ ಬಂದ್ಮೇಲೆ ಅದು ಜೀವನ ಮಾಡ್ಬೇಕಲ್ಲ. ಅವಾಗ ಏನಾಗುತ್ತೆ, ಕೆಲವು ಸರಿ ವಿಂಟರ್ ಆತರ ಏನಾದ್ರು ಬಂದ್ಬಿಟ್ಟಾಗ ಏನಾಗುತ್ತೆ, ಆ ಮರಿ ಸತ್ತೋಗ್ಬಿಡುತ್ತೆ. ಅದಕ್ಕೆ ಇವೇನ್ ಮಾಡ್ತವೆ, ಎಷ್ಟೊಂದು ಕೆಲವು ತರ ಬರ್ಡ್ಸ್ಗಳು ಇವು ಎಲ್ಲಿ ವಾರ್ಮ್ ಇರುತ್ತೆ, ಅಂದ್ರೆ ಎಲ್ಲಿ ಒಂದ್ ಸ್ವಲ್ಪ ಅಷ್ಟು ಚಳಿ ಇರಲ್ಲ, ಒಂದ್ ಸ್ವಲ್ಪ ಬೆಚ್ಚಗಿರುತ್ತೆ. ಫಾರ್ ಎಕ್ಸಾಂಪಲ್ ಇಂಡಿಯಾ ಅನ್ಕೊಳ್ಳಿ, ನಮ್ಗೆ ಅಷ್ಟೊಂದು ಚಳಿ ಆಗತ್ತಾ? ಇಲ್ಲ. ಅದೇ ನಾವು ಅಂಟಾರ್ಟಿಕಾ ಆ ಸೈಡ್ ಏನಾದ್ರು ಹೋಗ್ಬಿಟ್ರೆ, ಅಥವಾ ಸದರ್ನ್ ಆಫ್ರಿಕಾ, ಆಫ್ರಿಕಾ ಅಷ್ಟೇನಿಲ್ಲ, ಈಗ ಸದರ್ನ್ ಸೌತ್ ಅಮೆರಿಕಾ ಇರ್ಬೋದು, ಆಸ್ಟ್ರೇಲಿಯಾದ ಸದರ್ನ್ ಪಾರ್ಟ್ ಇರ್ಬೋದು, ಇಂಥ ಕಡೆ ಎಲ್ಲ ಹೋಗ್ಬಿಟ್ರೆ ಫುಲ್ ಚಳಿ ಜಾಸ್ತಿ ಆಗೋಗುತ್ತೆ. ಸೊ ಇಂಥ ರೀಜನ್ ಇದ್ದಂತ ಬರ್ಡ್ಸ್ ಗಳೆಲ್ಲ ಬಂದು ಈಕ್ವೇಟರ್ ಹತ್ರಕ್ಕೆ ಬರ್ತವೆ. ಇಂಡಿಯಾ ಕೂಡ ಅದರಲ್ಲಿ ಒಂದು. ಇಲ್ಲಿ ಬಂದು ಮೊಟ್ಟೆ ಇಟ್ಟು ಮರಿ ಮಾಡ್ಬಿಟ್ಟು, ಆ ಮರಿ ಒಂಚೂರು ಬೆಳೆದ್ಮೇಲೆ ಮತ್ತೆ ಅವು ವಾಪಸ್ ಹೋಗ್ತವೆ. ಬರ್ಡ್ಸ್ ಹೂ ಕವರ್ ಲಾಂಗ್ ಡಿಸ್ಟೆನ್ಸಸ್ ಟು ರೀಚ್ ಅನದರ್ ಲ್ಯಾಂಡ್ ಆರ್ ನೋನ್ ಆಸ್ ಮೈಗ್ರೇಟರಿ ಬರ್ಡ್ಸ್ ಆಸ್ ಪೆಹಲಿ ಲರ್ನ್ಡ್ ಇನ್ ಕ್ಲಾಸ್ 7. ಸೊ 7th ಅಲ್ಲಿ ನೀವು ಕಲ್ತಾಗೆ ಏನಾಗುತ್ತೆ, ಬರ್ಡ್ಸು ತುಂಬಾ ದೂರದಿಂದ ಹಾರ್ಕೊಂಡ್ ಬಂದು ಬೇರೆ ಲ್ಯಾಂಡ್ಗೋಸ್ಕರ ಹುಡ್ಕೊಂಡ್ ಬಂದ್ರೆ ಅಂತ ಬರ್ಡ್ಸ್ ನಾವು ಮೈಗ್ರೇಟರಿ ಬರ್ಡ್ಸ್ ಅಂತ ಕರಿತೀವಿ. ರೀಸೈಕ್ಲಿಂಗ್ ಆಫ್ ಪೇಪರ್. ಪ್ರೊಫೆಸರ್ ಡ್ರಾಸ್ ಅಟೆನ್ಷನ್ ಆಫ್ ದಿ ಚಿಲ್ಡ್ರನ್ ಟು ಅನದರ್ ಕಾಸ್ ಆಫ್ ಡಿಫಾರೆಸ್ಟೇಷನ್. ಪ್ರೊಫೆಸರ್ ಹೇಳ್ತಾರೆ, ಬರೀ ನಾವೇನೋ ಮರಗಳಿಗೆ ಕಟ್ ಮಾಡ್ಬಿಟ್ಟು ಅಗ್ರಿಕಲ್ಚರ್ ಮಾಡೋದು, ಮರಗಳು ಕಟ್ ಮಾಡ್ಬಿಟ್ಟು ಅಲ್ಲಿ ಫ್ಯಾಕ್ಟ್ರಿ ಕಟ್ಟೋದು, ಬರೀ ಇಷ್ಟೇ ಅಲ್ಲ, ಇನ್ನೂ ಸುಮಾರು ಇದಿದೆ ಮರಗಳು ಕಟ್ ಮಾಡೋದಕ್ಕೆ ರೀಸನ್ಸ್ ಇದೆ ಅಂತ ಹೇಳ್ತಾರೆ. ಅದರಲ್ಲಿ ಒಂದೇನ್ ಹೇಳ್ತಾರೆ ಅಂದ್ರೆ ಪೇಪರ್ ಯೂಸ್ ಮಾಡೋದು. He tells them that it takes 17 full grown trees to make 1 ton of paper. ಈಗ 1000 kg ಪೇಪರ್ನ ನಾವು ರೆಡಿ ಮಾಡ್ಬೇಕು ಅಂದ್ರೆ, ನಾವು ಬರಿತೀವಲ್ವಾ, ಬರೆಯಕ್ಕೆ ಓದಕ್ಕೆಲ್ಲ ಯೂಸ್ ಮಾಡ್ತೀವಲ್ಲ ಪೇಪರ್, ಈ ತರ 1000 kg ಪೇಪರ್ನ ನಾವು ರೆಡಿ ಮಾಡ್ಬೇಕು ಅಂದ್ರೆ 17 ದೊಡ್ಡ ಮರಗಳು, ಸುಮ್ಮನೆ ಏನೋ ಚಿಕ್ಕ ಮರ ಅಲ್ಲ, ತುಂಬಾ ದೊಡ್ಡದಾಗಿ ಬೆಳೆದಿರುತ್ತಲ್ಲ ಮರ, ಅಷ್ಟು 17 ಮರ ಕಟ್ ಮಾಡಿದ್ರೆ ನಮ್ಗೆ 1 ಟನ್ ಪೇಪರ್ನ ನಾವು ರೆಡಿ ಮಾಡ್ಬೋದು ಅಂತ ಹೇಳ್ತಾರೆ. ದೇರ್ ಫೋರ್ ವಿ ಶುಡ್ ಸೇವ್ ಪೇಪರ್. ಇದರಿಂದ ನಾವು ಪೇಪರ್ನ ಸೇವ್ ಮಾಡಬೇಕು. ಸುಮ್ಮನೆ ಬುಕ್ ತಗೊಳ್ಳೋದು, ಅರಿಯೋದು, ಬಿಸಾಕೋದು, ರಾಕೆಟ್ ಮಾಡೋದು, ಬಿಸಾಕೋದು, ಬೋಟ್ ಮಾಡೋದು, ಬಿಸಾಕೋದು, ಈ ತರ ಎಲ್ಲ ಮಾಡಬಾರ್ದು. ಪೇಪರ್ನ ನಾವು ಕೇರ್ಫುಲಿ ಯೂಸ್ ಮಾಡಬೇಕು. ಮತ್ತೆ ಬರೆಯೋವಾಗೂ ಅಷ್ಟೇ, ಅರ್ಧ ಬುಕ್ ಇನ್ನೂ ಉಳಿದಿರುತ್ತೆ, ಆಯ್ತು ಇಯರ್ ಆಯ್ತು ಮುಗ್ದೋಯ್ತು ಬಿಸಾಕೋದು, ಈ ತರ ಎಲ್ಲ ಮಾಡಬಾರ್ದು. ಆ ಪೇಪರ್ಸ್ನೆಲ್ಲ ಕೂಡ ನಾವು ಟೇರ್ ಮಾಡಿಬಿಟ್ಟು ಅದನ್ನ ನಾವು ಮತ್ತೆ ರಿಯೂಸ್ ಮಾಡಬೇಕು. ಈ ತರ ಪ್ರೊಫೆಸರ್ ಆಲ್ಸೋ ಟೆಲ್ಸ್ ದಟ್ ಪೇಪರ್ ಕ್ಯಾನ್ ಬಿ ರೀಸೈಕಲ್ಡ್ 5 to 7 times ಫಾರ್ ಯೂಸ್. ಪ್ರೊಫೆಸರ್ ಇನ್ನೊಂದು ಹೇಳ್ತಾರೆ, ಪೇಪರ್ ಒಂದ್ ವೇಳೆ ನಾವು ಬರ್ದಿದ್ವಿ ಅನ್ಕೊಳ್ಳಿ, ಯೂಸ್ ಮಾಡಿರೋ ಪೇಪರ್ ಆಗ್ಲಿ, ಇದನ್ನೆಲ್ಲೂ ಬಿಸಾಕ್ಬಾರ್ದು ಅಂತ ಹೇಳ್ತಾರೆ.
ಯಾಕಂದ್ರೆ ಒಂದು ಯೂಸ್ ಆಗಿರುವಂತ ಪೇಪರ್ನು ತಗೊಂಡೋಗ್ಬಿಟ್ಟು ರೀಸೈಕಲ್ ಮಾಡ್ಬೋದು. 5 ರಿಂದ 7 ಸರಿ ಅದನ್ನ ರೀಸೈಕಲ್ ಮಾಡಿ ಮತ್ತೆ ಅದ್ರ ಮೇಲೆ ಬರೆಯೋ ಹಾಗೆ ನಾವು ಪೇಪರ್ನ ರೆಡಿ ಮಾಡ್ಬೋದು ಅಂತ ಹೇಳ್ತಾರೆ. ಇಫ್ ಈಚ್ ಸ್ಟೂಡೆಂಟ್ ಸೇವ್ಸ್ ಅಟ್ ಲೀಸ್ಟ್ 1 ಶೀಟ್ ಆಫ್ ಪೇಪರ್ ಇನ್ ಎ ಡೇ, ವಿ ಕ್ಯಾನ್ ಸೇವ್ ಮೆನಿ ಟ್ರೀಸ್ ಇನ್ ಎ ಇಯರ್. ನಾವು ಪೇಪರ್ನ ಯೂಶಲಿ ಏನ್ ಮಾಡ್ತೀರಾ, ನೀವು ಬುಕ್ಸ್ ಎಲ್ಲ ಬರೀತಿರಲ್ಲ, ಒಂದು 50 ಬುಕ್ ಯೂಸ್ ಮಾಡ್ತೀರಾ ಒಂದು ವರ್ಷಕ್ಕೆ ಅನ್ಕೊಳ್ಳಿ. ಈ 50 ಬುಕ್ನು ನೀವು ಬಿಸಾಕದಿದ್ದಾಗೆ ಅದನ್ನ ತಗೊಂಡೋಗಿ ಒಂದು ಪೇಪರ್ ಅಂಗಡಿಗೆ ಹಾಕಿದ್ರೆ ನಿಮ್ಗೂ ಇಷ್ಟು ಅಂತ ದುಡ್ಡು ಬರುತ್ತೆ. ಅವ್ರು ಅದನ್ನ ರೀಸೈಕಲ್ ಮಾಡಿದ್ರಿಂದ ನಮ್ಗೆ ಅದರಿಂದ ಕೂಡ ಮರಗಳು ಕೂಡ ನಾವು ಉಳಿಸ್ತಾ ಇದೀವಿ. ಸೊ ವಿ ಶುಡ್ ಸೇವ್, ರೀಯೂಸ್ ಯೂಸ್ಡ್ ಪೇಪರ್ ಅಂಡ್ ರೀಸೈಕಲ್ ಇಟ್. ನಾವೇನ್ ಮಾಡ್ಬೇಕು, ಪೇಪರ್ನ ಉಳಿಸ್ಬೇಕು. ಮೊದಲು ಸುಮ್ನೆ ಏನೇನೋ ಬರೆಯೋದು, ಅದು ಇದು ಗೀಚ್ ಹಾಕೋದು ಇದೆಲ್ಲ ಮಾಡಬಾರ್ದು. ಪೇಪರ್ಸ್ನೆಲ್ಲ ಉಳಿಸ್ಬೇಕು ಆದಷ್ಟು. ಜೊತೆಗೆ ಯೂಸ್ ಆಗಿರೋಂಥ ಪೇಪರ್ನ ಮತ್ತೆ ನಾವು ರೀಸೈಕಲ್ ಮಾಡಬೇಕು, ಮತ್ತೆ ಹೊಸ ಪೇಪರ್ ಆಗಿ ಕ್ರಿಯೇಟ್ ಮಾಡಬೇಕು. ಇದರಿಂದ ವಿ ನಾಟ್ ಓನ್ಲಿ ಸೇವ್ ಟ್ರೀಸ್ ಬಟ್ ಆಲ್ಸೋ ಸೇವ್ ಎನರ್ಜಿ ಅಂಡ್ ವಾಟರ್ ನೀಡೆಡ್ ಫಾರ್ ಮ್ಯಾನುಫ್ಯಾಕ್ಚರಿಂಗ್ ಪೇಪರ್. ಇದರಿಂದ ಬರೀ ನಾವು ಗಿಡ ಮರಗಳನ್ನ ಮಾತ್ರ ಕಾಪಾಡ್ತಾ ಇಲ್ಲ, ಇದರಿಂದ ಕರೆಂಟ್ ಬೇಕಲ್ಲ ಈಗ ಪೇಪರ್ ರೆಡಿ ಮಾಡಕ್ಕೆ, ಮತ್ತೆ ವಾಟರ್ ಬೇಕಲ್ಲ. ಸೊ ಈ ವಾಟರ್ನು ಕಾಪಾಡ್ತಾ ಇದೀವಿ, ಜೊತೆಗೆ ಎನರ್ಜಿ ಕರೆಂಟ್ನ ಕೂಡ ನಾವು ಕಾಪಾಡ್ತಾ ಇದೀವಿ. ಮೋರ್ ಓವರ್, ದಿ ಅಮೌಂಟ್ ಆಫ್ ಹಾರ್ಮ್ಫುಲ್ ಕೆಮಿಕಲ್ಸ್ ಯೂಸ್ಡ್ ಇನ್ ಪೇಪರ್ ಮೇಕಿಂಗ್ ವಿಲ್ ಆಲ್ಸೋ ಬಿ ರಿಡ್ಯೂಸ್ಡ್. ಜೊತೆಗೆ ಪೇಪರ್ನ ರೆಡಿ ಮಾಡುವಾಗ ನಾವು ಎಷ್ಟೊಂದು ಕಾರ್ಬನೇಟ್ ಇದೆಲ್ಲ ಆಡ್ ಮಾಡ್ತೀವಲ್ವಾ, ಈ ಕೆಮಿಕಲ್ಸ್ ಎಲ್ಲ, ಆ ಕೆಮಿಕಲ್ಸ್ನ ಯೂಸ್ ಕೂಡ ಕಮ್ಮಿ ಆಗುತ್ತೆ ಪೇಪರ್ನ ಲಿಮಿಟೆಡ್ ಆಗಿ ಯೂಸ್ ಮಾಡೋದ್ರಿಂದ. ಸೊ ಇದನ್ನೆಲ್ಲ ಕೇಳಿಸ್ಕೊಂಡ್ಬಿಟ್ಟು ಹೋಗ್ಬಿಟ್ಟು ಮಮ್ಮಿ ಡ್ಯಾಡಿ ಹತ್ರ ನನ್ಗೊಂದು ಟ್ಯಾಬ್ ಕೊಡಿಸ್ರಿ, ಐಪ್ಯಾಡ್ ಕೊಡಿಸ್ರಿ, ಪೇಪರ್ ಯೂಸ್ ಮಾಡಬಾರ್ದು ಅಂತೆಲ್ಲ ನೀವೇನು ಕೇಳಬೇಡಿ. ಬುಕ್ಸೇ ಯೂಸ್ ಮಾಡಿ, ಪೇಪರ್ಸೇ ಯೂಸ್ ಮಾಡಿ, ಆದರೆ ಲಿಮಿಟೆಡ್ ಆಗಿ ಕೇರ್ಫುಲ್ ಆಗಿ ಯೂಸ್ ಮಾಡಿ. ನೆಕ್ಸ್ಟ್ ಬಂದು ರಿಫಾರೆಸ್ಟೇಷನ್ ಅಂತ. ಸೊ ಅವಾಗ ಕೇಳಿದ್ದು ಡಿಫಾರೆಸ್ಟೇಷನ್, DE ಕನ್ಫ್ಯೂಸ್ ಆಗಬೇಡಿ. ಇವಾಗ ನೋಡ್ತಾ ಇರೋದು ರಿಫಾರೆಸ್ಟೇಷನ್, RE ಅಂತ, ರಿಪೀಟ್ ಅನ್ನಲ್ವಾ, ಆ ಥರ ರಿಫಾರೆಸ್ಟೇಷನ್. Professor suggests that the answer to deforestation is reforestation. ನೋಡಿ, ನಾವು ಡಿಫಾರೆಸ್ಟೇಷನ್ ಅನ್ನೋದು ಒಂದು ದೊಡ್ಡ ಪ್ರಾಬ್ಲಮ್ ಅಲ್ವಾ, ಆ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಬಂದು ರಿಫಾರೆಸ್ಟೇಷನ್ ಅಂತ ಹೇಳ್ತಾರೆ. ರಿಫಾರೆಸ್ಟೇಷನ್ ಇಸ್ ನಥಿಂಗ್ ಬಟ್ ರೀಸ್ಟಾಕಿಂಗ್ ಆಫ್ ದಿ ಡಿಸ್ಟ್ರಾಯ್ಡ್ ಫಾರೆಸ್ಟ್ ಬೈ ಪ್ಲಾಂಟಿಂಗ್ ನ್ಯೂ ಟ್ರೀಸ್. ಸೊ ಇವ್ರೇನ್ ಹೇಳ್ತಾರೆ, ನಾವು ರಿಫಾರೆಸ್ಟೇಷನ್ ಅಂದ್ರೆ ಏನು, ಆಲ್ರೆಡಿ ಡಿಸ್ಟ್ರಾಯ್ ಆಗಿರುವಂತ ಫಾರೆಸ್ಟ್ ಇರುತ್ತಲ್ಲ, ಈಗ ಯಾವುದೋ ಒಂದು ನಿಮ್ಮೂರ್ ಸುತ್ತಮುತ್ತ ಒಂದು ಜಾಗ ಅನ್ಕೊಳ್ಳಿ, ಮರಗಳೆಲ್ಲ ಕಟ್ ಮಾಡ್ಬಿಟ್ಟಿರ್ತಾರೆ, ಯಾವುದೋ ಕಾಲದಲ್ಲಿ ಕಟ್ ಮಾಡ್ಬಿಟ್ಟಿರ್ತಾರೆ, ಏನು ಬೆಳೀತಾ ಇರಲ್ಲ. ಆ ಜಾಗದಲ್ಲಿ ಹೊಸದಾಗಿ ಮರ ನೆಟ್ಟು ಅದು ಬೆಳೆಯೋ ಹಾಗೆ ನೋಡ್ಕೊಳ್ಳೋದನ್ನ ನಾವು ರಿಫಾರೆಸ್ಟೇಷನ್ ಅಂತ ಕರಿತೀವಿ. ದಿ ಪ್ಲಾಂಟೆಡ್ ಟ್ರೀಸ್ ಶುಡ್ ಜನರಲಿ ಬಿ ಆಫ್ ದಿ ಸೇಮ್ ಸ್ಪೀಸೀಸ್ ವಿಚ್ ವರ್ ಫೌಂಡ್ ಇನ್ ದ ಫಾರೆಸ್ಟ್. ನೋಡಿ, ನಾವು ಗೌರ್ಮೆಂಟ್ ಅವರು ಎಷ್ಟೊಂದು ರಿಫಾರೆಸ್ಟೇಷನ್ ಎಲ್ಲ ಮಾಡ್ತಾ ಇದ್ದಾರೆ, ಆದ್ರೆ ಇದ್ರಲ್ಲಿ ಏನು ಕೇರ್ಫುಲ್ ಆಗಿ ನೋಡ್ಕೊಬೇಕು ಅಂದ್ರೆ, ಆ ಜಾಗದಲ್ಲಿ ಯಾವ ರೀತಿ ಮರ ಗಿಡಗಳು ಬೆಳೀತಾ ಇದ್ವೋ ಅದೇ ಮರ ಗಿಡಗಳನ್ನ ಹಾಕ್ಬೇಕು. ಸುಮ್ಮನೆ ಎಲ್ಲಿಂದನೋ ತಂದು ಬೇರೆ ಮರ ಗಿಡಗಳನ್ನೆಲ್ಲ ಬೆಳೆಸ್ಬಿಡ್ಬಾರ್ದು. ಓಕೆ, ಈಗ ನೀಲಗಿರಿ ಮರಗಳನ್ನೆಲ್ಲ ತಂದು ಎಲ್ಲಂದ್ರೆ ಅಲ್ಲಿ ಬೆಳೆಸ್ಬಿಡ್ತಾರೆ, ನೋಡಿದ್ರ, ಆ ತರ ಮಾಡಬಾರ್ದು. ಆ ಜಾಗದಲ್ಲಿ ನೇಟಿವ್ ಆಗಿ ಯಾವ ಗಿಡ ಮರ ಬೆಳೀತಾ ಇತ್ತೋ ಅದನ್ನೇ ಬೆಳೆಸ್ಬೇಕು. ರಿಫಾರೆಸ್ಟೇಷನ್ ಕ್ಯಾನ್ ಟೇಕ್ ಪ್ಲೇಸ್ ನ್ಯಾಚುರಲಿ ಆಲ್ಸೋ. ಈಗ ರಿಫಾರೆಸ್ಟೇಷನ್ ನಾವೇನ್ ಫಿಸಿಕಲಿ ನಾವೇ ಹೋಗಿ ಮರ ಬಿಡಬೇಕು ಅದೆಲ್ಲ ಏನಿಲ್ಲ. ನಾವು ಆ ಡಿಫಾರೆಸ್ಟ್ ಮಾಡಿರೋಂಥ ಏರಿಯಾನ ಸುಮ್ಮನೆ ಬಿಟ್ಬಿಟ್ರೆ, ಅಂದ್ರೆ ಒಂದು ಅಲ್ಲೇನು ಹೋಗ್ದಿದ್ದನ್ನು ನಾವು ಅಲ್ಲೇನು ಮತ್ತೆ ಗಿಡ ಮರಗಳನ್ನ ಯಾವುದು ಕಟ್ ಮಾಡ್ದಿದ್ದಾಗೆ ಮತ್ತೆ ಹೋಗಿ ಅಲ್ಲಿ ಪ್ರಾಣಿಗಳನ್ನ ಮೇಯಿಸೋದು, ಕುರಿ ಮೇಯಿಸೋದು, ಮೇಕೆ ಮೇಯಿಸೋದು, ಇವ್ಯಾವ ಮಾಡದೆ ಸುಮ್ಮನೆ ಬಿಟ್ಬಿಟ್ರೆ ಅದೇ ಒಂದಷ್ಟು ವರ್ಷಕ್ಕೆ ಏನಾಗುತ್ತೆ, ಮಳೆಗೆ ಅದಕ್ಕೆ ಇದಕ್ಕೆ ಸಣ್ಣ ಗಿಡ ಮರ ಎಲ್ಲ ಬೆಳ್ಕೊಳಕ್ಕೆ ಶುರು ಮಾಡ್ಬಿಡುತ್ತೆ. ಆದ್ರೆ ಒಂದ್ ಸ್ವಲ್ಪ ಟೈಮ್ ತಗೊಳುತ್ತೆ, ಆದ್ರೂ ಕೂಡ ರಿಫಾರೆಸ್ಟೇಷನ್ ಆಗತ್ತೆ. ಇದನ್ನ ನಾವು ನ್ಯಾಚುರಲ್ ರಿಫಾರೆಸ್ಟೇಷನ್ ಅಂತ ಕರಿತೀವಿ. ನ್ಯಾಚುರಲ್ ರಿಫಾರೆಸ್ಟೇಷನ್ ಅಲ್ಲಿ ಹ್ಯೂಮನ್ ಬೀಯಿಂಗ್ಸ್ ಯಾವುದೇ ರೋಲು ಇರೋದಿಲ್ಲ. ವಿ ಹ್ಯಾವ್ ಆಲ್ರೆಡಿ ಕಾಸ್ಡ್ ಟ್ರೆಮೆಂಡಸ್ ಡ್ಯಾಮೇಜ್ ಟು ಅವರ್ ಫಾರೆಸ್ಟ್ಸ್. ನಾವು ಆಲ್ರೆಡಿ ಎಷ್ಟೊಂದು ಮರಗಳನ್ನೆಲ್ಲ ಕಟ್ ಮಾಡಿಬಿಟ್ಟು ಕಾಡನ್ನ ನಾಶ ಮಾಡಿದೀವಿ. ಇಫ್ ವಿ ಹ್ಯಾವ್ ಟು ರಿಟೈನ್ ಅವರ್ ಗ್ರೀನ್ ವೆಲ್ತ್ ಫಾರ್ ಫ್ಯೂಚರ್ ಜನರೇಷನ್ಸ್, ಪ್ಲಾಂಟೇಶನ್ ಆಫ್ ಮೋರ್ ಟ್ರೀಸ್ ಇಸ್ ದಿ ಓನ್ಲಿ ಆಪ್ಷನ್. ಸೊ ನಾವೇನಾದ್ರೂ ನಮ್ಮ ನೆಕ್ಸ್ಟ್ ಜನರೇಷನ್, ನೀವೆಲ್ಲ ದೊಡ್ಡವರಾದ್ಮೇಲೂ ಮರ ಗಿಡಗಳನ್ನೆಲ್ಲ ನೋಡ್ಬೇಕು ಅಂದ್ರೆ, ಕಾಡನ್ನ ನೋಡ್ಬೇಕು, ಅನಿಮಲ್ಸ್ ನ ನೋಡ್ಬೇಕು, ಮರಗಳನ್ನ ನೋಡ್ಬೇಕು ಅಂದ್ರೆ ಈ ಫಾರೆಸ್ಟ್ ಗಳನ್ನ ಇನ್ನೂ ಜಾಸ್ತಿ ಮಾಡಬೇಕು, ಹೆಚ್ಚು ಹೆಚ್ಚು ಮರಗಳನ್ನ ನಾವು ನೆಡಬೇಕು. ಪ್ರೊಫೆಸರ್ ಟೋಲ್ಡ್ ದೆಮ್ ದಟ್ ಇನ್ ಇಂಡಿಯಾ ವಿ ಹ್ಯಾವ್ ದಿ ಫಾರೆಸ್ಟ್ ಆಕ್ಟ್, ಫಾರೆಸ್ಟ್ ಕನ್ಸರ್ವೇಷನ್ ಆಕ್ಟ್ ಅಂತ ಒಂದು ರೂಲ್ ಇದೆ. ದಿಸ್ ಆಕ್ಟ್ is aimed at preservation and conservation of natural forests and meeting the basic needs of the people living in the near the forest. ಸೊ ಈ ಆಕ್ಟ್ ಏನ್ ಹೇಳುತ್ತೆ, ಫಾರೆಸ್ಟ್ ಕನ್ಸರ್ವೇಷನ್ ಆಕ್ಟ್ ಅಂತ, ಇದು ನಮ್ಮ ನ್ಯಾಚುರಲ್ ಫಾರೆಸ್ಟ್ಸ್ ಏನಿದೆ ಇದನ್ನ ಕಾಪಾಡೋದಕ್ಕೆ ಸ್ಟ್ರಿಕ್ಟ್ ರೂಲ್ಸ್ ನ ಇವರು ತಂದಿದ್ದಾರೆ.
ಜೊತೆಗೆ ಫಾರೆಸ್ಟ್ ಹತ್ರನೋ ಅಥವಾ ಫಾರೆಸ್ಟ್ ಒಳಗಡೆನೋ ಜೀವನ ಮಾಡ್ತಾರೆ ಕೆಲವರು, ಕಾಡಿನ ಜನ ಈ ತರ ಎಲ್ಲ ಇರ್ತಾರೆ. ಅವ್ರಿಗೂ ಕೂಡ ಏನು ತೊಂದರೆ ಆಗದೆ ಇರೋ ತರ ಯಾವ ತರ ಬೇಕೋ ಆ ತರದಕ್ಕೆ ಬೇಕಾಗಿರೋಂಥ ಎಲ್ಲ ಫೆಸಿಲಿಟೀಸ್ ಕೂಡ ಈ ಆಕ್ಟ್ ಇಂದ ಸಿಗುತ್ತೆ ಅವ್ರಿಗೆ. ಆಫ್ಟರ್ ಸಮ್ ರೆಸ್ಟ್, ಮಾಧವ್ಜಿ ಆಸ್ಕ್ಸ್ ದಿ ಚಿಲ್ಡ್ರನ್ ಟು ಸ್ಟಾರ್ಟ್ ಹೆಡಿಂಗ್ ಬ್ಯಾಕ್ ಬಿಕಾಸ್ ಇಟ್ ಇಸ್ ನಾಟ್ ಅಡ್ವೈಸಬಲ್ ಟು ಸ್ಟೇ ಇನ್ ದಿ ಜಂಗಲ್ ಆಫ್ಟರ್ ಸನ್ಸೆಟ್. ಸೊ ಒಂದ್ ಸ್ವಲ್ಪ ಓಡಾಡಿದ್ಮೇಲೆ ಏನಾಯ್ತು, ಕತ್ಲಾಗಕ್ ಬಂತು, ಸಂಜೆ ಆಗ್ತಾ ಇತ್ತು. ಅವಾಗ ಮಾಧವ್ಜಿ ಏನ್ ಹೇಳ್ತಾರೆ, ಕತ್ಲಾದ್ಮೇಲೆ ಕಾಡಲ್ಲಿ ಇರಬಾರ್ದು, ತುಂಬಾ ಡೇಂಜರಸ್, ಸೊ ನಾವೆಲ್ಲ ಹೊರಟ್ಬೇಡ ಅಂತ ಹೇಳ್ತಾರೆ. ಆನ್ ಗೆಟಿಂಗ್ ಬ್ಯಾಕ್, ಪ್ರೊಫೆಸರ್ ಅಂಡ್ ದಿ ಚಿಲ್ಡ್ರನ್ ಥ್ಯಾಂಕ್ಡ್ ಮಾಧವ್ಜಿ ಫಾರ್ ಗೈಡಿಂಗ್ ದಮ್ ಥ್ರೂ ಹಿಸ್ ಎಕ್ಸೈಟಿಂಗ್ ಎಕ್ಸ್ಪೀರಿಯನ್ಸ್. ಸೊ ಅವರು ಒನ್ಸ್ ಅಲ್ಲಿ ಆ ಬಯೋಸ್ಫಿಯರ್ ರಿಸರ್ವ್ ಇಂದ ಈಚೆ ಬಂದ್ಮೇಲೆ ಇವರೆಲ್ಲ ಕೂಡ ಅವ್ರಿಗೆ ಮಾಧವ್ಜಿ ಅವ್ರಿಗೆ ಥ್ಯಾಂಕ್ ಯು ಹೇಳ್ಬಿಟ್ಟು, ನಮ್ಗೆಲ್ಲ ತೋರಿಸಿದಕ್ಕೆ ಥ್ಯಾಂಕ್ ಯು, ಎಕ್ಸ್ಪ್ಲೈನ್ ಮಾಡಿದಕ್ಕೆ ಥ್ಯಾಂಕ್ ಯು ಅಂತೇಳಿ ಅಲ್ಲಿಂದ ಹೊರಡ್ತಾರೆ. ಸೊ ಇಲ್ಲಿ ಡಿಫಾರೆಸ್ಟೇಷನ್ ಮತ್ತೆ ರಿಫಾರೆಸ್ಟೇಷನ್ ಇತ್ತಲ್ಲ, ಇದ್ರ ಜೊತೆಗೆ ಫಾರೆಸ್ಟೇಷನ್ ಅಂತ ಕೂಡ ಬರುತ್ತೆ. ಸೊ ಡಿಫಾರೆಸ್ಟೇಷನ್ ಅಂತ ಹೇಳಿದ್ರೆ ಕಾಡನ್ನ ಕಟ್ ಮಾಡಿ ಖಾಲಿ ಜಾಗ ಮಾಡೋದು. ರಿಫಾರೆಸ್ಟೇಷನ್ ಅಂತ ಹೇಳಿದ್ರೆ ಒಂದ್ಸರಿ ಕಾಡಿತ್ತು, ಅದನ್ನ ಕಟ್ ಮಾಡಿ ಫ್ಲಾಟ್ ಮಾಡಿದ್ವಿ, ಈಗ ಅದೇ ಜಾಗದಲ್ಲಿ ಹೊಸದಾಗಿ ಪ್ಲಾಂಟ್ಸ್ ನ ಮತ್ತೆ ಗಿಡಗಳನ್ನ ಮರಗಳನ್ನ ಬೆಳೆಸುವಂಥದ್ದು, ಅದು ರಿಫಾರೆಸ್ಟೇಷನ್ ಅಂತ. ಫಾರೆಸ್ಟೇಷನ್ ಅಂದ್ರೆ ಯಾವುದೋ ಒಂದು ಜಾಗದಲ್ಲಿ ಯಾವತ್ತೂ ಅಲ್ಲಿ ಫಾರೆಸ್ಟ್ ತರ ಏನು ಇರಲಿಲ್ಲ, ಖಾಲಿ ಜಾಗ ಇದೆ, ಯಾವುದೋ ಹೊಲ ಇದೆ, ಜಮೀನ್ ಇದೆ, ಡೆಸರ್ಟ್ ಇದೆ, ಏನೋ ಇದೆ, ಅಲ್ಲಿ ಮರಗಳನ್ನೆಲ್ಲ ಹೊಸದಾಗಿ ಪ್ಲಾಂಟ್ ಮಾಡೋದು, ಅದನ್ನ ಫಾರೆಸ್ಟೇಷನ್ ಅಂತ ಕರೀತಾರೆ. ಓಕೆ, ಕನ್ಫ್ಯೂಸ್ ಆಗ್ಬೇಡಿ ಇದರಲ್ಲಿ. ಸೊ ಇಲ್ಲಿಗೆ ಈ ಚಾಪ್ಟರ್ ಎಲ್ಲ ಮುಗೀತು. ನಿಮ್ಗೆ ಏನಾದರೂ ಡೌಟ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ನಾನು ಅದನ್ನ ಕ್ಲಿಯರ್ ಮಾಡಿ ಕೊಡ್ತೀನಿ. ಓಕೆ, ಒಂದ್ ವೇಳೆ ಬೇರೆ ಯಾವ್ದಾದ್ರು ಚಾಪ್ಟರ್ ನಿಮಗೆ ಬೇಕು ಅಂತ ಅನ್ಸಿದ್ರು ಕೂಡ ಅದನ್ನು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ಅದನ್ನು ಕೂಡ ನಾನು ಎಕ್ಸ್ಪ್ಲೈನ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು.